ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 8 ಡೈಸ್ ಕನ್ನಡದಲ್ಲಿ ದಾಳಗಳು ಇದರ ಮೇಲೆ ಒಂದು 30 ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಆಯ್ತಾ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾನೆ ಅಂದರೆ ಎರಡು ಡೈಸ್ ಕೊಟ್ಟಿದ್ದಾನೆ. ಅದನ್ನು ನಂಬರಿಂಗ್ ಮಾಡಿದ್ದಾನೆ 15, 11, 14, 11, 16, 14. ಆಯ್ತಾ. ಈ ರೀತಿ ಎರಡು ಡೈಸ್ ಕೊಟ್ಟಾಗ ಏನು ಮಾಡಿ ಅಂದರೆ ಫಸ್ಟು ನಂಬರ್ ಆಫ್ ಕಾಮನ್ ಫೇಸಸ್ನ ಐಡೆಂಟಿಫೈ ಮಾಡಿ. ನಂಬರ್ ಆಫ್ ಕಾಮನ್ ಫೇಸ್ ಅಂದ್ರೆ ಏನು ನೋಡಿ. ಎಷ್ಟು ಬರುತ್ತೆ? ಇಲ್ಲಿ 11 ಇದೆ ಈ ಡೈಸಲ್ಲಿ, ಇಲ್ಲಿ 11 ಇದೆ. ಆಯ್ತಾ. ಇದನ್ನ ನಂಬರ್ ಆಫ್ ಕಾಮನ್ ಫೇಸ್ ಅಂತ ಕರಿತೀವಿ. ಆಯ್ತಾ. ಪುನಃ ಇಲ್ಲಿ 14 ಇದೆ, ಇದರಲ್ಲೂ 14 ಇದೆ. ಆಯ್ತಾ. ಅಂದ್ರೆ ನೋಡಿ 11, ಇದು 11, ಇದರಲ್ಲಿ 11, ಇದರಲ್ಲಿ 14, ಇದರಲ್ಲಿ 14 ಇದೆ. ಆಯ್ತಾ. ಇದರಲ್ಲಿ ಎರಡು ಕಾಮನ್ ಫೇಸ್ ಇದೆ, ಆಯ್ತಾ. ಎರಡು ಸೇಮ್ ಫೇಸ್ ಇರೋ ಮುಖ ಇದೆ. ಎರಡು ಸೇಮ್ ಫೇಸ್ ಇರೋ ಮುಖ ಇದೆ. ಉಳಿದಿರೋದು ಯಾವುದು? ಉಳಿದಿರೋದು 16. ಆಯ್ತಾ. ಉಳಿದಿರೋದು 16, ಈ ಕಡೆ ಉಳಿದಿರೋದು 15. ಇದರಲ್ಲಿ 16 ಉಳಿದಿದೆ, ಈ ಕಡೆ 15 ಉಳಿದಿದೆ. ಇದರ ಅರ್ಥ 16ರದ್ದು ಆಪೋಸಿಟ್ ಫೇಸು 15, 15ರದ್ದು ಆಪೋಸಿಟ್ ಫೇಸು 16 ಆಗಿರುತ್ತೆ. ಆಯ್ತಾ. ಡೈರೆಕ್ಟಾಗಿ ಈ ರೀತಿ ಬರ್ಕೋಬೋದು. ಫಸ್ಟ್ ಏನು ಮಾಡಿ, ನಂಬರ್ ಆಫ್ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ. ಎರಡೇನಾರ ಕಾಮನ್ ಫೇಸ್ ಇದ್ರೆ ಈ ರೀತಿ, ಎರಡೇನಾರ ಕಾಮನ್ ಫೇಸ್ ಇದ್ರೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಇಂಟ್ರೊಡಕ್ಷನ್ ಕ್ಲಾಸಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಈ ರೀತಿ ಎರಡು ಕಾಮನ್ ಫೇಸ್ ಇದ್ರೆ ನೀವು ಡೈರೆಕ್ಟಾಗಿ 16ರದ್ದು ಆಪೋಸಿಟ್ ಸೈಡು 15, 15ರದ್ದು ಆಪೋಸಿಟ್ ಸೈಡು 16 ಅಂತ ಬರ್ಕೋಬೋದು. ಆಯ್ತಾ. ಕ್ವಶನ್ ನಂಬರ್ ಡಿಗೆ ಏನು ಬರುತ್ತೆ? ಕ್ವಶನ್ ನಂಬರ್ ಡಿಗೆ 16 ಬರುತ್ತೆ. ಆಯ್ತಾ. ಕ್ವಶನ್ ನಂಬರ್ ಡಿಗೆ ಆನ್ಸರ್ 16 ಬರುತ್ತೆ. ಕ್ವಶನ್ ನಂಬರ್ 1ಗೆ ಆಯ್ತಾ, ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಡಿ. ಫಸ್ಟ್ ಕ್ವಶನ್ಗೆ ಆಪ್ಷನ್ನು ಡಿ. ಸೆಕೆಂಡ್ ಕ್ವಶನ್ ನೋಡಿ. ಸೆಕೆಂಡ್ ಕ್ವಶನ್ ಅಲ್ಲಿ 3 ಡೈಸ್ ಕೊಟ್ಟಿದ್ದಾನೆ. ಆಯ್ತಾ. 3 ಡೈಸ್ ಕೊಟ್ಬಿಟ್ಟು ನಂಬರ್ 6 ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ. ಏನು ಕೇಳಿದ್ದಾನೆ? ನಂಬರ್ 6 ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ. ಆಯ್ತಾ. ಅದಕ್ಕೆ ಏನು ಮಾಡಿ ಅಂದರೆ ನಂಬರ್ 6 ಯಾವ ಡೈಸಲ್ಲಿ ಇದೆ ಫೈಂಡ್ ಔಟ್ ಮಾಡಿ. ನಂಬರ್ 6 ಯಾವುದ್ರಲ್ಲಿದೆ? ನಂಬರ್ 6 ಇಲ್ಲಿದೆ, ಡೈಸ್ ನಂಬರ್ 1 ನಂಬರ್ 6 ಡೈಸ್ ನಂಬರ್ 1 ಅದ್ರ ಜೊತೆಲಿ ಯಾವ್ದಾರ ಒಂದು ತಗೊಳ್ಳಿ. ಡೈಸ್ ನಂಬರ್ 2 ತಗೊಳ್ಳಿ, ಡೈಸ್ ನಂಬರ್ 3 ತಗೊಳ್ಳಿ. ಆಯ್ತಾ. ನಂಬರ್ 6 ಡೈಸ್ 1 ಇರೋದ್ರಿಂದ ಇದೊಂದು ಮತ್ತೆ ಕಂಪೇರ್ ಮಾಡೋಕ್ಕೆ ಇವೆರಡು ತಗೊಳ್ಳಿ, ಸಾಕಾಗುತ್ತೆ. ಆಯ್ತಾ. ಅವ್ನು 3 ಕೊಟ್ಟಿದ್ದಾನೆ, ನೀವು 2 ತಗೊಂಡ್ರು ನಾವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಆಯ್ತಾ. ನೋಡಿ, ಇವೆರಡರಲ್ಲೂ ಕಾಮನ್ ಫೇಸ್ ಯಾವುದಿದೆ? ಕೇರ್ಫುಲ್ ಆಗಿ ನೋಡಿ. ಎರಡರಲ್ಲೂ ಕಾಮನ್ ಫೇಸ್ ಯಾವುದಿದೆ? 3 ಇದೆ ನೋಡಿ. ಆಯ್ತಾ. ಇವೆರಡರಲ್ಲೂ ಕಾಮನ್ ಫೇಸು 3 ಇದೆ. ಇದರಲ್ಲೂ 3 ಇದೆ, ಇದರಲ್ಲೂ 3 ಇದೆ. ಆಯ್ತಾ. ನೋಡಿ, ಕಾಮನ್ ಫೇಸ್ ಎಷ್ಟಿದೆ? ಫಸ್ಟ್ ಏನು ಮಾಡಬೇಕು, ಯಾವಾಗಲೂ ಡೈಸ್ ಕೊಟ್ಟಾಗ ಕಾಮನ್ ಫೇಸ್ನ ಫೈಂಡ್ ಔಟ್ ಮಾಡಬೇಕು. ಕಾಮನ್ ಫೇಸು ಒಂದೇ ಒಂದಿದೆ ಇದರಲ್ಲಿ. ಆಯ್ತಾ. ಇದರಲ್ಲಿ 3 ಇದೆ, ಇದ್ರಲ್ಲಿ 3 ಇದೆ. ಇವೆರಡೂ ಡೈಸಲ್ಲೂ ಕಾಮನ್ ಫೇಸು ಒಂದೇ ಒಂದಿದೆ. ಫಸ್ಟ್ ಅದನ್ನ ಫೈಂಡ್ ಔಟ್ ಮಾಡಿ. ಕಾಮನ್ ಫೇಸು ಒಂದಿದೆ. ಒಂದಿದ್ರೆ ಏನು ಮಾಡಬೇಕು? ಕಾಮನ್ ಫೇಸ್ ಒಂದಿದ್ರೆ ಏನು ಮಾಡಿ ಅಂದರೆ ಫಸ್ಟ್ 3 ಬರ್ಕೊಳ್ಳಿ. ಆಯ್ತಾ. ಅದಾದ್ಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂದರೆ ಈ ರೀತಿ ಗಡಿಯಾರದ ದಿಕ್ಕು ಕನ್ನಡದಲ್ಲಿ. ಕ್ಲಾಕ್ ವೈಸ್ ಡೈರೆಕ್ಷನ್ಲಿ 3 ಆದಮೇಲೆ 4 ಆದಮೇಲೆ 6 ಬರುತ್ತೆ. 3, 4, 6 ಅಂತ ಬರ್ಕೊಳ್ಳಿ. ಆಯ್ತಾ. ಕ್ಲಾಕ್ ವೈಸ್ ಡೈರೆಕ್ಷನ್ 3, 4, 6 ಕ್ಲಾಕ್ ವೈಸ್ ಡೈರೆಕ್ಷನ್ಲಿ ಈ ರೀತಿ ಬರ್ಕೊಳ್ಳಿ. ಆಯ್ತಾ. ಅದೇ ರೀತಿ ಡೈಸ್ ನಂಬರ್ 2 ಹೋಗಿ. ಡೈಸ್ ನಂಬರ್ 3 ಫಸ್ಟ್ 3 ಬರ್ಕೊಳ್ಳಿ. ಕಾಮನ್ ಫೇಸ್ ಏನಿದೆ ಅದನ್ನ ಬರ್ಕೊಳ್ಳಿ. 3 ಕಾಮನ್ ಇದೆ. ಫಸ್ಟ್ ಅಲ್ಲಿಂದ ಬರ್ಕೊಳ್ಳಿ. ಪುನಃ ಅಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಳ್ಳಿ. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಳ್ಳಿ. ಇಲ್ಲಿಂದ ಕ್ಲಾಕ್ ವೈಸ್ ಡೈರೆಕ್ಷನ್ 3, 2, 5 3, 2, 5 3, 2, 5 3, 2, 5 ಅಂತ ಬರ್ಕೊಳ್ಳಿ. ಆಯ್ತಾ. ಇಷ್ಟು ಸಾಕಾಗುತ್ತೆ. ಅವ್ನು ಕೇಳಿರೋದು ನಂಬರ್ 6 ಆಪೋಸಿಟ್ ಸೈಡ್. ನಂಬರ್ 6ಗೆ ಆಪೋಸಿಟ್ ಸೈಡ್ ಯಾವ್ದು ಬರುತ್ತೆ? 5 ಬರುತ್ತೆ. ನಂಬರ್ 6ಗೆ ಆಪೋಸಿಟ್ ಸೈಡ್ ಏನು ಬರುತ್ತೆ? 5 ಬರುತ್ತೆ. ಆಯ್ತಾ. ಇದಕ್ಕೂ ಅಷ್ಟೇ ಆಪ್ಷನ್ ಡಿ ಬರುತ್ತೆ. ಆಪ್ಷನ್ ಡಿ. ಆಯ್ತಾ. ನೋಡಿ, ನಂಬರ್ 4ಗೆ ಆಪೋಸಿಟ್ ಸೈಡ್ 2 ಬರುತ್ತೆ, ನಂಬರ್ 6ಗೆ ಆಪೋಸಿಟ್ ಸೈಡ್ 5 ಬರುತ್ತೆ. ಆಯ್ತಾ. ಸೊ ಕ್ವಶನ್ ನಂಬರ್ 2ಗೆ ಆಪ್ಷನ್ನು ಡಿ ಆಗುತ್ತೆ, ನಂಬರ್ 5 ಅಂತ ಬರ್ಕೋಬೋದು. ಆಯ್ತಾ. ಇದನ್ನ ಇನ್ನೂ ಒಂದು ರೀತಿ ಮಾಡ್ಬೋದು. ನೀವು ಬೇಕು ಅಂದರೆ ಇನ್ನೂ ಒಂದು ರೀತಿ ಮಾಡ್ಬೋದು. ಯಾವ ರೀತಿ ಅಂದರೆ ಅದು ನೋಡಿ, ನಂಬರ್ 6 ಎಲ್ಲಿದೆ? ನಂಬರ್ 6 ಇದ್ರ ಇದೆ. ಆಯ್ತಾ. ಡೈಸ್ ನಂಬರ್ 1 ಇದೆ. ಆಯ್ತಾ. ಇದರಲ್ಲಿಲ್ಲ. ಈಗ ಡೈಸ್ ನಂಬರ್ 1 and 3 ತಗೊಳ್ಳಿ. ಡೈಸ್ ನಂಬರ್ 1 ಮತ್ತೆ 3 ತಗೊಳ್ಳಿ. ಇದು ಡೈಸ್ ನಂಬರ್ 3. ಆಯ್ತಾ. ಡೈಸ್ ನಂಬರ್ 1, ಡೈಸ್ ನಂಬರ್ 3 ತಗೊಳ್ಳಿ. ಡೈಸ್ ನಂಬರ್ 2 ಬೇಡ. ಆಯ್ತಾ. ಈಗ ಇವೆರಡನ್ನೂ ಕಂಪೇರ್ ಮಾಡಿ. ಡೈಸ್ ನಂಬರ್ 1 ಮತ್ತೆ ಡೈಸ್ ನಂಬರ್ 3ನ ಕಂಪೇರ್ ಮಾಡಿ. ಆಯ್ತಾ. ಇವೆರಡರಲ್ಲೂ ಕಾಮನ್ ಫೇಸ್ ಯಾವುದಿದೆ? ಡೈಸ್ ನಂಬರ್ 1, ಡೈಸ್ ನಂಬರ್ 3 ಅಲ್ಲಿ ಕಾಮನ್ ಫೇಸ್ ಯಾವುದಿದೆ? ಸರಿಯಾಗಿ ನೋಡಿ. ಕಾಮನ್ ಫೇಸು 4 ಇದೆ.
ಇದರಲ್ಲೂ ಕಾಮನ್ ಫೇಸ್ 4 ಇದೆ, ಇದರಲ್ಲೂ ಕಾಮನ್ ಫೇಸ್ 4 ಇದೆ ಆಯ್ತಾ. ಕಾಮನ್ ಫೇಸ್ 4 ಇದೆ, ಕಾಮನ್ ಫೇಸ್ 4 ಇದೆ ಆಯ್ತಾ. ಕಾಮನ್ ಫೇಸ್ ಫಸ್ಟ್ 1 ಅಂತ ಬರ್ಕೊಳ್ಳಿ. ಕಾಮನ್ ಫೇಸ್ 1 ಇದೆ, ಕಾಮನ್ ಫೇಸ್ 1 ಇದೆ. 1 ಇದ್ದಾಗ ಏನು ಮಾಡಿ ಅಂದರೆ ಆಯ್ತಾ, ಕಾಮನ್ ಫೇಸ್ ಒಂದೇ ಒಂದಿದೆ, 4 ಇದೆ ಆಯ್ತಾ. ಫಸ್ಟ್ ಏನು ಮಾಡ್ಕೊಳ್ಳಿ, 4 ಬರ್ಕೊಳ್ಳಿ. 4 ಬರ್ಕೊಳ್ಳಿ. 4 ಬರ್ಕೊಂಡು ಕ್ಲಾಕ್ ವೈಸಲ್ಲಿ ನಂಬರ್ ಬರ್ಕೊಳ್ಳಿ. 4 6 3 4 6 3 ನೋಡಿ, 4 6 3 ಕ್ಲಾಕ್ ವೈಸಲ್ಲಿ ಬರ್ಕೊಳ್ಳಿ. 4 6 3 ಅಂತ ಆಯ್ತಾ. ಇದರಲ್ಲೂ ಅಷ್ಟೇ 4 5 1 ಕ್ಲಾಕ್ ವೈಸಲ್ಲಿ ಬರ್ಕೋಬೇಕು. ಕ್ಲಾಕ್ ವೈಸಲ್ಲಿ ಬರ್ಕೋಬೇಕು. 4 5 1 4 5 1 ಆಯ್ತಾ. ಈಗ ಅಬ್ಸರ್ವ್ ಮಾಡಿ, ನಂಬರ್ 6ಗೆ ಆಪೋಸಿಟ್ ಸೈಡ್ ಏನು ಬರುತ್ತೆ, ನಂಬರ್ 6ಗೆ ಆಪೋಸಿಟ್ ಸೈಡು 5 ಬರುತ್ತೆ ಆಯ್ತಾ. ಈ ರೀತಿ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ನೀವೇನು ಮಾಡಿ, ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ, ಯಾವ್ದಾರ 2 ಡೈಸ್ ತೊಗೊಂಡು ಕಂಪೇರ್ ಮಾಡಿ ಆಯ್ತಾ. ಯಾವ ಡೈಸ್ ತೊಗೋಬೇಕು ಅಂತ ಯಾವಾಗ ಗೊತ್ತಾಗುತ್ತೆ, ಅವ್ನು ಕೇಳೋದು ನಂಬರ್ 6 ಆಪೋಸಿಟ್ ಸೈಡು ಆಯ್ತಾ. ಈ ಡೈಸಲ್ಲಿ ನಂಬರ್ 6 ಇದೆ, ಈ ಡೈಸ್ ತೊಗೊಳ್ಳಿ, ಇದ್ರ ಜೊತೆ ಯಾವ್ದಾರ ಒಂದು ಡೈಸ್ ತೊಗೊಂಡ್ರೆ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ ಆಯ್ತಾ. ಕ್ವಶನ್ ನಂಬರ್ 2ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 2ಗೆ ಆಪ್ಷನ್ನು ಡಿ ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 3ಅಲ್ಲಿ 2 ಡೈಸ್ ಕೊಟ್ಟಿದ್ದಾರೆ ಆಯ್ತಾ. ಇದೊಂದು ಡೈಸು, ಇದೊಂದು ಡೈಸು, 2 ಡೈಸ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಯೆಲ್ಲೋ ಕಲರ್ಗೆ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದರೆ, ಯೆಲ್ಲೋ ಫೇಸ್ ಅಥವಾ ಯೆಲ್ಲೋ ಕಲರ್, ಯೆಲ್ಲೋ ಫೇಸ್ಗೆ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದರೆ ಆಯ್ತಾ. ಫಸ್ಟ್ ಏನು ಮಾಡಿ, ನಂಬರ್ ಆಫ್ ಫೇಸಸ್, ನಂಬರ್ ಆಫ್ ಕಾಮನ್ ಫೇಸಸ್ನ ಐಡೆಂಟಿಫೈ ಮಾಡಿ ಆಯ್ತಾ. ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ಎಷ್ಟಿದೆ ಫಸ್ಟ್ ನೋಡಿ. ನೋಡಿ ಬ್ಲೂ ಇದೆ, ಬ್ಲೂ ಇದೆ ಆಯ್ತಾ. ಅದಾದಮೇಲೆ ನೋಡಿ ಬ್ಲೂ ಮತ್ತು ಬ್ಲೂ ಇದೆ. ಅದಾದಮೇಲೆ ಇಲ್ಲಿ ವೈಟ್ ಇದೆ, ಇಲ್ಲಿ ವೈಟ್ ಇದೆ, ಈ ಕಡೆ ವೈಟ್ ಇದೆ, ಇಲ್ಲಿ ವೈಟ್ ಇದೆ. ನಂಬರ್ ಆಫ್ ಕಾಮನ್ ಫೇಸಸ್ಸು 2 ಇದೆ ಆಯಿತಾ. ಈಗ ಉಳಿದಿರೋದು ಯಾವುದು ಫೇಸು, ಈ ಕಡೆ ಗ್ರೀನ್ ಉಳ್ಕೊಂಡಿದೆ, ಈ ಕಡೆ ಯೆಲ್ಲೋ ಉಳ್ಕೊಂಡಿದೆ. ಉಳಿದಿರೋದು ಈ ಕಡೆ ಗ್ರೀನ್ ಉಳ್ಕೊಂಡಿದೆ, ಆ ಕಡೆ ಯೆಲ್ಲೋ ಉಳ್ಕೊಂಡಿದೆ ಆಯಿತಾ. ಈ ಕಡೆ ಗ್ರೀನ್ ಉಳ್ಕೊಂಡಿದೆ, ಈ ಕಡೆ ಯೆಲ್ಲೋ ಉಳ್ಕೊಂಡಿದೆ. ಇದರ ಅರ್ಥ ಗ್ರೀನ್ದು ಆಪೋಸಿಟ್ ಫೇಸು ಯೆಲ್ಲೋ ಆಯಿತಾ, ಯೆಲ್ಲೋದು ಆಪೋಸಿಟ್ ಫೇಸು ಗ್ರೀನ್ ಆಯಿತಾ. ಅಂದರೆ ಆಪ್ಷನ್ ಏನು ಬರುತ್ತೆ, ಅವ್ನು ಕ್ವಶನ್ ಕೇಳಿರೋದು ಯೆಲ್ಲೋದು ಆಪೋಸಿಟ್ ಫೇಸು, ಯೆಲ್ಲೋದು ಆಪೋಸಿಟ್ ಫೇಸು ಗ್ರೀನ್ ಬರುತ್ತೆ ಆಯಿತಾ. ಯೆಲ್ಲೋದು ಆಪೋಸಿಟ್ ಫೇಸು ಗ್ರೀನ್ ಬರುತ್ತೆ, ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 3ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 4 ನೋಡಿ, ಕ್ವಶನ್ ನಂಬರ್ 4ಅಲ್ಲಿ 2 ಡೈಸ್ ಕೊಟ್ಟಿದ್ದಾನೆ. 2 ಡೈಸ್ ಕೊಟ್ಬಿಟ್ಟು ಇದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ಲೆಟರ್ ಇದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಕಾಮನ್ ಫೇಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಬೇಕು. ಕಾಮನ್ ಫೇಸ್, ಕಾಮನ್ ಫೇಸು ಎಷ್ಟಿದೆ ಐಡೆಂಟಿಫೈ ಮಾಡಿ. ಎಷ್ಟಿದೆ ನೋಡಿ, ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ ಆಯಿತಾ. ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ. ಅದಾದಮೇಲೆ ಎ ಸಿ ಡಿ ಇ ಒಂದೇ ಒಂದು ಕಾಮನ್ ಫೇಸ್ ಇರೋದು. ಕಾಮನ್ ಫೇಸು ಒಂದೇ ಒಂದಿದೆ ಆಯಿತಾ. ಕಾಮನ್ ಫೇಸು ಒಂದೇ ಒಂದಿದೆ. ಕಾಮನ್ ಫೇಸ್ ಒಂದೇ ಒಂದಿದ್ರೆ ಏನು ಮಾಡಬೇಕು ಅಂದರೆ, ಫಸ್ಟು ಲೆಟರ್ ಬಿನ ಬರ್ಕೊಳ್ಳಿ, ಲೆಟರ್ ಬಿನ ಬರ್ಕೊಳ್ಳಿ ಆಯಿತಾ. ಅದಾದಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇನ್ನೆರಡು ಲೆಟ್ರ್ ಬರ್ಕೊಳ್ಳಿ, ಬಿ ಎ ಸಿ ಆಯಿತಾ. ಫಸ್ಟ್ ಲೆಟರ್ ಬಿ ಬರ್ಕೊಳ್ಳಿ, ಯಾವುದು ಕಾಮನ್ ಫೇಸ್ ಇದೆ ಅದನ್ನು ಫಸ್ಟ್ ಬರ್ಕೊಳ್ಳಿ. ಬರ್ಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಲೆಟರ್ ಬರ್ಕೊಳ್ಳಿ, ಎ ಮತ್ತು ಸಿ, ಬಿ ಎ ಸಿ, ಬಿ ಎ ಸಿ ಆಯಿತಾ. ಅದೇ ರೀತಿ ಇಲ್ಲಿ ಬನ್ನಿ, ಇಲ್ಲಿ ಫಸ್ಟು ಕಾಮನ್ ಲೆಟ್ರ್ ಏನಿದೆ ಅದನ್ನು ಬರ್ಕೊಳ್ಳಿ. ಕಾಮನ್ ಲೆಟ್ರು ಬಿ ಇದೆ ಆಯಿತಾ, ಕಾಮನ್ ಲೆಟ್ರು ಬಿ ಇದೆ. ಅದಾದಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬಿ ಇ ಡಿ, ಬಿ ಇ ಡಿ ಅಂತ ಬರ್ಕೊಳ್ಳಿ ಅಷ್ಟೇ, ಮುಗಿದೋಯ್ತು ಆಯಿತಾ. ಈಗ ನೋಡಿ, ಇದು ಆಪೋಸಿಟ್ ಸೈಡ್ ಏನು ಬರುತ್ತೆ, ಇದು ಆಪೋಸಿಟ್ ಸೈಡು ಎ ಬರುತ್ತೆ, ಎದು ಆಪೋಸಿಟ್ ಸೈಡು ಇ ಬರುತ್ತೆ ಆಯಿತಾ. ಇದು ಆಪೋಸಿಟ್ ಸೈಡು ಎ ಬರುತ್ತೆ, ಎದು ಆಪೋಸಿಟ್ ಸೈಡು ಇ ಬರುತ್ತೆ ಆಯಿತಾ. ಸೊ ಆನ್ಸರ್ ಏನು ಬರುತ್ತೆ, ಆನ್ಸರು ಡಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 4ಗೆ, ಕ್ವಶನ್ ನಂಬರ್ 4ಗೆ, ಕ್ವಶನ್ ನಂಬರ್ 4ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 5 ನೋಡಿ, ಕ್ವಶನ್ ನಂಬರ್ 5ಅಲ್ಲಿ 2 ಡೈಸ್ ಕೊಟ್ಟಿದ್ದಾರೆ ಆಯಿತಾ. ಇದೊಂದು ಡೈಸು, ಇದೊಂದು ಡೈಸು ಕೊಟ್ಬಿಟ್ಟು ರೋಮನ್ ನಂಬರಿಂಗ್ ಮಾಡಿದ್ದಾರೆ ಆಯಿತಾ. ಅವ್ರು ಏನೇ ಮಾಡ್ಕೊಂಡಿರಲಿ, ಲೆಟರ್ ಆರು ಕೊಟ್ಟಿರಲಿ, ನಂಬರಿಂಗ್ ಆರು ಕೊಟ್ಟಿರಲಿ, ಅಥವಾ ರೋಮನ್ ನಂಬರ್ ಆರು ಕೊಟ್ಟಿರಲಿ, ಅಥವಾ ಯಾವ್ದಾರ ಸಿಂಬಲ್ ಆರು ಕೊಟ್ಟಿರಲಿ, ಪ್ಯಾಟರ್ನ್ ಮಾತ್ರ ಸೇಮ್ ಇರುತ್ತೆ ಆಯಿತಾ. 2 ಡೈಸ್ ಇದೆ. ಫಸ್ಟ್ ನಂಬರ್ ಆಫ್ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ. ಫಸ್ಟ್ ಎಷ್ಟಿದೆ ಕಾಮನ್ ಫೇಸ್ ನೋಡಿ, ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸು ಎಷ್ಟು, ಒಂದೇ ಇರೋದು
ಇಲ್ಲಿ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಅಂದರೆ 10 ಅಂತ ಇದು, ಎಕ್ಸ್ ಅಂದರೆ 10 ಅಂತ, ಇಲ್ಲಿ 10 ಇದೆ, ಇಲ್ಲಿ 10 ಇದೆ ಆಯಿತಾ. ಅದು ಬಿಟ್ಟರಿಲ್ಲ, ಇದು 8 ಅಲ್ಲ, ಇದು 13, 10, 11, 12, 13, ಇದು 13, 10, 11, 12, 13, 10, 11, 12, 13, ಇದೆಷ್ಟಾಗುತ್ತೆ 10, 11, ಇದು 11 ಆಯಿತಾ, ಇದು 11, ಹಿಂಗೆ ಬರ್ಕೊಳ್ಳೋಣ 11, ಇದೆಷ್ಟಾಗುತ್ತೆ 10ರಿಂದ ಇದಿದೆ, ಇದು 9 ಆಗುತ್ತೆ ಆಯಿತಾ. 10 ಹಿಂದೆ 1 ಇದೆ ಅಂದರೆ 9 ಆಗುತ್ತೆ, ಇದೆಷ್ಟಾಗುತ್ತೆ 10, 4, 14, ಇದು 14 ಆಗುತ್ತೆ ಆಯಿತಾ. ನೋಡಿ 2 ಡೈಸ್ ಕೊಟ್ಟಿದ್ದಾನೆ, 2 ಡೈಸ್ನ ರೋಮನ್ ನಂಬರಿಂಗ್ ಮಾಡಿದ್ದಾನೆ ಆಯಿತಾ. ಫಸ್ಟ್ ಏನು ಮಾಡಿ, ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ. ಇಲ್ಲಿ 10 ಇದೆ, ಇಲ್ಲಿ 10 ಇದೆ, ಕಾಮನ್ ಫೇಸ್ ಒಂದೇ ಒಂದು ಇರೋದು, ಕಾಮನ್ ಫೇಸು ಒಂದೇ ಒಂದಿದೆ ಆಯಿತಾ. ಅವ್ನು ಕೇಳಿದ್ರು ಕ್ವಶನಲ್ಲಿ ಇದ್ರದ್ದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ನಂಬರ್ 14ರದ್ದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದೆ ಆಯಿತಾ. ಏನು ಮಾಡಿ, ಫಸ್ಟು ಕಾಮನ್ ಫೇಸ್ ಬರ್ಕೊಳ್ಳಿ ಎಕ್ಸ್ ಆಯಿತಾ, 10, ಅದಾದಮೇಲೆ ಕ್ಲಾಕ್ ವೈಸಲ್ಲಿ ಬನ್ನಿ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಆಯಿತಾ. 10, 11 ಆಗುತ್ತೆ, ಎಕ್ಸ್ ಐ 11, ಅದಾದಮೇಲೆ 13 ಆಗುತ್ತೆ, ಎಕ್ಸ್ ಐ ಐ ಐ ಆಯಿತಾ, 13 ಆಗುತ್ತೆ. ಫಸ್ಟ್ ಕಾಮನ್ ಫೇಸ್ ಬರ್ಕೊಂಡು ಕ್ಲಾಕ್ ವೈಸಲ್ಲಿ ಅದೇನು ಕೊಟ್ಟಿದ್ದಾರೆ ಬರ್ಕೊಳ್ಳಿ. ಕಾಮನ್ ಫೇಸ್ ಎಕ್ಸು 11, 13, ಎಕ್ಸ್ 10, 11, 13. ಪುನಃ ಇಲ್ಲಿ ಬನ್ನಿ, ಇಲ್ಲಿ ಕಾಮನ್ ಫೇಸ್ ಎಕ್ಸ್ ಬರ್ಕೊಳ್ಳಿ, ಎಕ್ಸ್ ಅಂದರೆ 10, ಕಾಮನ್ ಫೇಸು 10 ಬರ್ಕೊಳ್ಳಿ. ಪುನಃ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬರ್ಕೊಳ್ಳಿ. 10, 14, 9, 14 ಅಂದರೆ ಎಕ್ಸ್ ಐ ವಿ 14 ಇದು. ನೆಕ್ಸ್ಟು 9. ಅವ್ನು ಕೇಳಿರೋದು ಇದ್ರ ಆಪೋಸಿಟ್ ಸೈಡ್ ಯಾವುದು ಅಂತ ಆಯಿತಾ. ನೋಡಿ 14ರದ್ದು ಆಪೋಸಿಟ್ ಸೈಡು 11 ಆಗಿರುತ್ತೆ ಆಯಿತಾ. 14ರದ್ದು ಆಪೋಸಿಟ್ ಸೈಡು 11. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ, ಆಪ್ಷನ್ ಎ 11 ಆಯಿತಾ. ಕ್ವಶನ್ ನಂಬರ್ 5ಗೆ ಆಪ್ಷನ್ನ ಎ. ಕ್ವಶನ್ ನಂಬರ್ 6 ನೋಡಿ, ಕ್ವಶನ್ ನಂಬರ್ 6ಅಲ್ಲಿ 3 ಡೈಸ್ ಕೊಟ್ಟಿದ್ದಾರೆ, 3 ಡೈಸ್ ಕೊಟ್ಬಿಟ್ಟು ಏದು ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾರೆ ಆಯಿತಾ. ಲೆಟರ್ ಏದು ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾರೆ ಆಯಿತಾ. ಫಸ್ಟ್ ಏನು ಮಾಡಿ, ಯಾವ್ದಾದ್ರು 2 ಡೈಸ್ ತೊಗೊಳ್ಳಿ, ಡೈಸ್ ನಂಬರ್ 1, ಡೈಸ್ ನಂಬರ್ 2, ಯಾವ್ದಾದ್ರು 2 ಡೈಸ್ ತೊಗೊಂಡು ಕಂಪೇರ್ ಮಾಡಿ ಆಯಿತಾ. ನಾನು ಫಸ್ಟು ಡೈಸ್ ನಂಬರ್ 1 ಮತ್ತು ಡೈಸ್ ನಂಬರ್ 2 ತೊಗೋತೀನಿ, ಡೈಸ್ ನಂಬರ್ 2 ತೊಗೋತೀನಿ. ಫಸ್ಟ್ ಏನು ಮಾಡಿ, ಫಸ್ಟ್ ಸ್ಟೆಪ್ಪು ನಂಬರ್ ಆಫ್ ಕಾಮನ್ ಫೇಸಸ್ನ ಐಡೆಂಟಿಫೈ ಮಾಡಿ ಆಯಿತಾ. ಈ ಡೈಸಲ್ಲಿ ನಂಬರ್ ಆಫ್ ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ ಆಯಿತಾ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಅದಾದಮೇಲೆ ಇಲ್ಲಿ ಎಫ್ ಇದೆ, ಇಲ್ಲಿ ಎಫ್ ಇದೆ ಆಯಿತಾ. ನಂಬರ್ ಆಫ್ ಕಾಮನ್ ಫೇಸು 2 ಇದೆ, ನಂಬರ್ ಆಫ್ ಕಾಮನ್ ಫೇಸು 2 ಇದೆ. ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಇಲ್ಲಿ ಎಫ್ ಇದೆ, ಇಲ್ಲಿ ಎಫ್ ಇದೆ. ಉಳಿದಿರೋದು ಯಾವುದು, ಬಿ. ಈ ಕಡೆ ಬಿ ಉಳಿದಿದೆ ಆಯಿತಾ, ಈ ಕಡೆ ಡಿ ಉಳಿದಿದೆ ಆಯಿತಾ. ಇಲ್ಲಿ ಬಿ ಉಳಿದಿದೆ, ಇಲ್ಲಿ ಡಿ ಉಳಿದಿದೆ. ಇದರ ಅರ್ಥ ಬಿದು ಆಪೋಸಿಟ್ ಸೈಡು ಡಿ, ಡಿದು ಆಪೋಸಿಟ್ ಸೈಡು ಬಿ ಆಯಿತಾ. ಅವನು ಕೇಳಿರೋದು ಎ ಆಯಿತಾ. ಈಗ ನೆಕ್ಸ್ಟ್ ಇದು ಮಾಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನೋಡಿ, ನಾನು ಪುನಃ ಡೈಸ್ ನಂಬರ್ 1 ತೊಗೋತೀನಿ, ಡೈಸ್ ನಂಬರ್ 1 ಮತ್ತು ಡೈಸ್ ನಂಬರ್ 3 ತೊಗೋತೀನಿ, ಡೈಸ್ ನಂಬರ್ 3 ತೊಗೊಂಡು ಕಂಪೇರ್ ಮಾಡ್ತೀನಿ. ಡೈಸ್ ನಂಬರ್ 1, ಡೈಸ್ ನಂಬರ್ 3 ತೊಗೋತೀನಿ ಆಯಿತಾ. ಫಸ್ಟ್ ಏನು ಮಾಡಿ, ಕಾಮನ್ ಫೇಸ್ ಐಡೆಂಟಿಫೈ ಮಾಡಿ, ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ. ಎಷ್ಟಿದೆ ಕಾಮನ್ ಫೇಸು ನೋಡಿ, ಫಸ್ಟ್ ಇದನ್ನು ತೆಗೆದಾಕ್ತೀನಿ. ಡೈಸ್ ನಂಬರ್ 1, ಡೈಸ್ ನಂಬರ್ 3 ಇಲ್ಲಿ ಕಾಮನ್ ಫೇಸ್ ಏನಿದೆ, ಫಸ್ಟ್ ಎ ಇದೆ, ಇಲ್ಲಿ ಎ ಇದೆ ಆಯಿತಾ, ಎ ಇದೆ, ಎ ಇದೆ. ಅದಾದಮೇಲೆ ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ, ಇಲ್ಲಿ ಬಿ ಇದೆ. ಉಳಿದಿರೋದೇನು, ಇಲ್ಲಿ ಎಫ್ ಇದೆ, ಇಲ್ಲಿ ಇ ಇದೆ ಆಯಿತಾ. ಉಳಿದಿರೋದು ಇಲ್ಲಿ ಎಫ್ ಇದೆ, ಆ ಕಡೆ ಇ ಇದೆ ಆಯಿತಾ. ಇಲ್ಲಿ ಎಫ್ ಇದೆ, ಇಲ್ಲಿ ಇ ಇದೆ ಆಯಿತಾ. ಇಲ್ಲೂ ಕಾಮನ್ ಫೇಸು 2 ಇದೆ, ಕಾಮನ್ ಫೇಸು 2 ಇದೆ. ಎ ಬಿ ಆಯಿತಾ. ಉಳಿದಿರೋದು ಎಫ್ ಇದೆ, ಆ ಕಡೆ ಇ ಇದೆ. ಇದರ ಅರ್ಥ ಎಫ್ದು ಆಪೋಸಿಟ್ ಸೈಡು ಇ, ಇದು ಆಪೋಸಿಟ್ ಸೈಡು ಎಫ್ ಆಗುತ್ತೆ ಆಯಿತಾ. ಈಗ ನೋಡಿ ಕೇರ್ಫುಲ್ಲಾಗಿ ಆಯಿತಾ. ನೋಡಿ ಬಿದು ಆಪೋಸಿಟ್ ಸೈಡು ಡಿ, ಎಫ್ದು ಆಪೋಸಿಟ್ ಸೈಡು ಇ. ಹಾಗಾದರೆ ಏದು ಆಪೋಸಿಟ್ ಸೈಡ್ ಯಾವುದು, ಏದು ಆಪೋಸಿಟ್ ಸೈಡು ಯಾವುದು ನೋಡಿ.
ಎ ಬಿ ಸಿ ಡಿ ಇ ಎಫ್ ಆಯಿತಾ, 3 3 6 ಆಯಿತಾ. ನೋಡಿ ಬಿದು ಆಪೋಸಿಟ್ ಸೈಡು ಡಿ, ಬಿದು ಆಪೋಸಿಟ್ ಸೈಡು ಡಿ ಆಯಿತಾ. ನೆಕ್ಸ್ಟ್ ಎಫ್ದು ಆಪೋಸಿಟ್ ಸೈಡು ಇ, ಎಫ್ದು ಆಪೋಸಿಟ್ ಸೈಡು ಇ ಆಯಿತಾ. ಉಳಿದಿರೋದೇನು, ಎದು ಆಪೋಸಿಟ್ ಸೈಡು ಸಿ ಆಗಿರುತ್ತೆ, ಎದು ಆಪೋಸಿಟ್ ಸೈಡು ಸಿ ಆಗಿರುತ್ತೆ, ಸಿದು ಆಪೋಸಿಟ್ ಸೈಡು ಎ ಆಗಿರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 6ಗೆ ಆಪ್ಷನ್ನು ಡಿ ಆಗಿರುತ್ತೆ. ಕ್ವಶನ್ ನಂಬರ್ 6ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 3 ಡೈಸ್ ಕೊಟ್ಟಿದ್ದಾನೆ ಆಯಿತಾ. 3 ಡೈಸ್ ಕೊಟ್ಬಿಟ್ಟು ಎಮ್ದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ. ಎಮ್ದು ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾನೆ. ಲೆಟರ್ ಎಮ್ದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಎಮ್ದು ಕೇಳಿರೋದ್ರಿಂದ ಎಮ್ ಯಾವ ಇದರಲ್ಲಿದೆ ನೋಡಿ, ಯಾವ ಡೈಸಲ್ಲಿ ಎಮ್ ಇದೆ ಅಂತ ನೋಡಿ. ಈ ಡೈಸಲ್ಲಿ ಎಮ್ ಇದೆ ಆಯಿತಾ. ಈ ಡೈಸಲ್ಲಿ ಎಮ್ ಇದೆ, ಎಮ್ ತಗೊಳ್ಳಿ, ಅದ್ರ ಜೊತೆಲಿ ಇನ್ನೊಂದು ಡೈಸ್ ತಗೊಂಡು ಕಂಪೇರ್ ಮಾಡಿ ಆಯಿತಾ. ಎಮ್ಮು ಈ ಡೈಸಲ್ಲಿ ಇದೆ, ಡೈಸ್ ನಂಬರ್ 1ನಲ್ಲಿ ಎಮ್ ಇದೆ ತಗೊಳ್ಳಿ, ಅದ್ರ ಜೊತೆಲಿ ಇನ್ನೊಂದು ಯಾವ್ದಾರ ಡೈಸ್ ತಗೊಂಡು ಕಂಪೇರ್ ಮಾಡಿ ಆನ್ಸರ್ ಸಿಗುತ್ತೆ. ಇದು ಡೈಸ್ ನಂಬರ್ 2, ಇದು ಡೈಸ್ ನಂಬರ್ 3, ಯಾವ್ದಾರು ತಗೊಳ್ಳಿ, ಇದ್ರ ಜೊತೆ ಯಾವ್ದಾರು ಒಂದು ಡೈಸ್ ತಗೊಳ್ಳಿ. ನಾನು 1 and 2 ತಗೊಳ್ತೀನಿ ಆಯಿತಾ. ಡೈಸ್ ನಂಬರ್ 1 ಮತ್ತು 2 ತಗೋತೀನಿ ಆಯಿತಾ. ಫಸ್ಟ್ ಏನು ಮಾಡಿ, ಫಸ್ಟ್ ನಂಬರ್ ಆಫ್ ಕಾಮನ್ ಫೇಸಸ್ ಐಡೆಂಟಿಫೈ ಮಾಡಿ. ನಂಬರ್ ಆಫ್ ಕಾಮನ್ ಫೇಸ್ ಎಷ್ಟಿದೆ ಡೈಸ್ 1 and 2 ಅಲ್ಲಿ ನೋಡಿ, ಏನಿದೆ, ಎಷ್ಟಿದೆ, ಕ್ಯೂ ಇದೆ ಆಯಿತಾ, ಕ್ಯೂ ಇದೆ. ಅದಾದಮೇಲೆ ಎಮ್ ಒ ಇದೆ, ಪಿ ಇದೆ, ಒಂದೇ ಒಂದು ಕಾಮನ್ ಫೇಸ್ ಇದೆ ಆಯಿತಾ. ಒಂದೇ ಒಂದು ಕಾಮನ್ ಫೇಸ್ ಇದ್ರೆ ಏನು ಮಾಡ್ತೀವಿ, ಫಸ್ಟು ಕ್ಯೂ ಬರ್ಕೋತೀವಿ ಆಯಿತಾ. ಅದಾದಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಇದು ಬರ್ತೀವಿ, ಕ್ಯೂ ಎಮ್ ಒ ಅಂತ ಬರ್ಕೋತೀವಿ. ಕ್ಯೂ ಎಮ್ ಒ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೋತೀವಿ ಆಯಿತಾ. ನೆಕ್ಸ್ಟ್ ಅದರಲ್ಲಿ ಅದೇ ರೀತಿ ಡೈಸ್ ನಂಬರ್ 2 ಅಲ್ಲಿ ಬರ್ಕೋತೀವಿ. ಫಸ್ಟ್ ಕ್ಯೂ ಬರ್ಕೋತೀವಿ, ಅದಾದಮೇಲೆ ಕ್ಲಾಕ್ ವೈಸಲ್ಲಿ ನೇಮಿಂಗ್ ಮಾಡ್ತೀವಿ, ಕ್ಯೂ ಪಿ ಎಲ್ ಆಯಿತಾ. ಬಂದೇ ಬಿಡ್ತಾ ಆನ್ಸರು. ಎಮ್ದು ಆಪೋಸಿಟ್ ಸೈಡು ಪಿದು ಆಪೋಸಿಟ್ ಸೈಡು ಎಮ್ ಆಯಿತಾ. ಪಿ ಬರುತ್ತೆ, ಆನ್ಸರ್ ಏನು ಬರುತ್ತೆ, ಆಪ್ಷನ್ ಎ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 7ಗೆ ಆಪ್ಷನ್ನು ಎ ಬರುತ್ತೆ ಆಯಿತಾ. ಬೇಕು ಅಂದರೆ ಡೈಸ್ ನಂಬರ್ 1 ಮತ್ತು 3 ಕಂಪೇರ್ ಮಾಡಿ ನಿಮ್ಗೆ ಸಿಗುತ್ತೆ ನೋಡಿ, ಕ್ಲಾರಿಟಿಗೋಸ್ಕರ. ಎಕ್ಸಾಮಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡಿ ಕಂಟಿನ್ಯೂ ಮಾಡಬೇಡಿ, ಯಾಕೆಂದರೆ ಟೈಮ್ ಇಲ್ವಲ್ಲ, ಇವೆಲ್ಲ ಸರ್ಕಸ್ಸು ಕ್ರಾಸ್ ಚೆಕ್ ಮಾಡೋಕ್ಕೆ ಟೈಮ್ ಇಲ್ಲ. ಇದೊಂದು ನೋಡ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ ಮಾಡಿ. ಇದು ಎಕ್ಸಾಮ್ ಅಲ್ಲದೇ ಇರೋದ್ರಿಂದ ನಾನು ಇನ್ನೊಂದು ತೊಗೊಂಡು ಕಂಪೇರ್ ಮಾಡ್ತೀನಿ ಆಯಿತಾ. ಈಗ ನೋಡಿ, ಈಗೇನು ಮಾಡ್ತೀನಿ, ಡೈಸ್ ನಂಬರ್ 1 ತಗೋತೀನಿ, ಡೈಸ್ ನಂಬರ್ 1 ಮತ್ತು ಡೈಸ್ ನಂಬರ್ 3 ತಗೋತೀನಿ ಆಯಿತಾ. ಒಂದು ಸೆಕೆಂಡ್, ಕಾಮನ್ ಫೇಸ್ ಐಡೆಂಟಿಫೈ ಮಾಡ್ತೀನಿ. ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸು ಇದು ಮತ್ತು ಇದರಲ್ಲಿ ಕಾಮನ್ ಫೇಸು ಓ ಇದೆ, ಇದರಲ್ಲಿ ಓ, ಎಮ್ ಕ್ಯೂ ಇದೆ, ಎನ್ ಪಿ ಇದೆ, ಒಂದೇ ಒಂದು ಕಾಮನ್ ಫೇಸ್ ಇರೋದು. ಕಾಮನ್ ಫೇಸು ಒಂದೇ ಇರೋದು, ಓ ಮತ್ತು ಓ ಆಯಿತಾ. ಫಸ್ಟ್ ಇದನ್ನು ಬರ್ಕೋತೀನಿ, ಓ ಕಾಮನ್ ಫೇಸು ಆಯಿತಾ. ಅದಾದಮೇಲೆ ಕ್ಲಾಕ್ ವೈಸಲ್ಲಿ ಓ ಕ್ಯೂ ಎಮ್ ಅಂತ ಬರ್ಕೊಳ್ಳಿ. ಅದೇ ರೀತಿ ಇದ್ರಲ್ಲೂ ಅಷ್ಟೇ ಕ್ಲಾಕ್ ವೈಸ್ ಡೈರೆಕ್ಷನ್ ಓ ಎನ್ ಪಿ ಆಯಿತಾ. ಇದರಲ್ಲೂ ಅಷ್ಟೇ ಡೈರೆಕ್ಟಾಗಿ ಬಂದೇ ಬಿಡ್ತು. ಎಮ್ದು ಆಪೋಸಿಟ್ ಸೈಡು ಪಿದು ಆಪೋಸಿಟ್ ಸೈಡು ಎಮ್ ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ ಪಿ ಬರುತ್ತೆ ಆಯಿತಾ. ಎಮ್ದು ಆಪೋಸಿಟ್ ಸೈಡು ಪಿ. ಕ್ವಶನ್ ನಂಬರ್ 7ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ 2 ಡೈಸ್ ಕೊಟ್ಟಿದ್ದಾರೆ. 2 ಡೈಸ್ ಕೊಟ್ಬಿಟ್ಟು ಅದನ್ನು ಸಿಂಬಾಲಿಕ್ ರೆಪ್ರೆಸೆಂಟ್ ಮಾಡಿದ್ದಾರೆ ಆಯಿತಾ. ಇಲ್ಲಿ ಪರ್ಸೆಂಟೇಜು, ಇಲ್ಲಿ ಎಕ್ಸ್ಕ್ಲಾಮೇಟರಿ, ಇಲ್ಲಿ ಸ್ಟಾರು ಆಯಿತಾ. ಇಲ್ಲಿ ಅಟ್ ದ ರೇಟ್ ಆಫ್, ಒನ್ಸ್ ಅಗೇನ್ ಎಕ್ಸ್ಕ್ಲಮೇಟರಿ, ಇಲ್ಲಿ ಡಾಲರ್ ಸಿಂಬಲ್ ಕೊಟ್ಟಿದ್ದಾರೆ. ಸಿಂಬಾಲಿಕ್ ರೆಪ್ರೆಸೆಂಟ್ ಮಾಡಿಬಿಟ್ಟು ಅವರು ಎಕ್ಸ್ಕ್ಲಮೇಟರಿ ಇದೆಯಲ್ಲ, ಎಕ್ಸ್ಕ್ಲಮೇಟರಿ ಸಿಂಬಲ್, ಆಶ್ಚರ್ಯ ಸೂಚಕ ಚಿಹ್ನೆ, ಇದ್ರ ಆಪೋಸಿಟ್ ಸೈಡ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾರೆ ಆಯಿತಾ. ಇದಕ್ಕೂ ಅಷ್ಟೇ ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ಫಸ್ಟು ನಂಬರ್ ಆಫ್ ಕಾಮನ್ ಫೇಸಸ್ನ ಐಡೆಂಟಿಫೈ ಮಾಡಿ. ನಂಬರ್ ಆಫ್ ಕಾಮನ್ ಫೇಸ್ ಯಾವುದಿದೆ ಇಲ್ಲಿ ನೋಡಿ, ಎಕ್ಸ್ಕ್ಲಮೇಟ್ರಿ ಆಯಿತಾ. ಒಂದೇ ಇರೋದು. ನಂಬರ್ ಆಫ್ ಕಾಮನ್ ಫೇಸು ಒಂದಿದ್ರೆ ಏನು ಮಾಡಬೇಕು ಅಂದರೆ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನೇಮಿಂಗ್ ಮಾಡಿ ಆಯಿತಾ. ಒಂದೇ ಒಂದು ಇದೆ, ಎಕ್ಸ್ಕ್ಲಮೇಟರಿ ಹಾಕೊಳ್ಳಿ ಆಯಿತಾ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಡಾಲರು ಅಟ್ ದ ರೇಟ್ ಆಫ್, ಡಾಲರ್ ಬರುತ್ತೆ ಅಟ್ ದ ರೇಟ್ ಆಫ್ ಆಯಿತಾ. ಪುನಃ ಎಕ್ಸ್ಕ್ಲಮೇಟರಿ ತಗೊಳ್ಳಿ, ಎಕ್ಸ್ಕ್ಲಮೇಟರಿ ಹಾಕೊಳ್ಳಿ
ಆಯಿತಾ. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಸ್ಟಾರು ಪರ್ಸೆಂಟೇಜು ಆಯಿತಾ. ಈಗ ನೋಡಿ ಅವ್ರು ಕೇಳೋದು ಎಕ್ಸ್ಕ್ಲಮೇಟರ್ ಸಿಂಬಲ್ ಇದ್ರೆ ಆಪೋಸಿಟ್ ಸೈನ್ ಯಾವುದು ಅಂತ ಕೇಳಿರೋದು ಆಯಿತಾ. ಆಪೋಸಿಟ್ ಸೈಡ್ ನೋಡಿ ಡಾಲರ್ಗೆ ಸ್ಟಾರ್ ಬರುತ್ತೆ ಆಯಿತಾ. ಡಾಲರ್ಗೆ ಸ್ಟಾರ್ ಬರುತ್ತೆ, ಅಟ್ ದ ರೇಟ್ ಆಫ್ಗೆ ಪರ್ಸೆಂಟೇಜ್ ಬರುತ್ತೆ. ಎಕ್ಸ್ಕ್ಲಮೇಟರ್ಗೆ ಯಾವ್ದು ಉಳ್ಕೊಂಡಿದೆ ಡಾಲರ್ಗೆ ಸ್ಟಾರ್ ಬರುತ್ತೆ. ಎಲ್ಲ ಸಿಂಬಲ್ ಬರ್ಕೊಬಿಡಿ, ಇಲ್ಲ ಗೊತ್ತಾಗ್ಲಿಲ್ಲ ಅಂದರೆ ನೋಡಿ ಡಾಲರ್ ಸಿಂಬಲ್ ಬರ್ಕೊಳ್ಳಿ, ಅದಕ್ಕೆ ಸ್ಟಾರ್ ಇದೆ, ಅದಾದಮೇಲೆ ಅಟ್ ದ ರೇಟ್ ಆಫು ಪರ್ಸೆಂಟೇಜು. ಉಳಿದಿರೋ ಸಿಂಬಲ್ ಯಾವುದಿದೆ? ಉಳಿದಿರೋ ಸಿಂಬಲ್ ಇಲ್ಲಿ ಕೊಟ್ಟಿಲ್ಲ, ಅದು ಆಪ್ಷನ್ ಕೊಟ್ಟಿದ್ದಾನೆ ಆಯಿತಾ. ಉಳಿದಿರೋ ಸಿಂಬಲ್ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ ಅದು ಆಯಿತಾ. ಉಳಿದಿರೋ ಸಿಂಬಲ್ ಯಾವುದು ಕಾಣಿಸ್ತಾ ಇಲ್ಲ, ಸೊ ಅದಕ್ಕೆ ಆಪ್ಷನ್. ಎಕ್ಸ್ಕ್ಲಮೇಟರಿಗೆ ಏನು ಬರುತ್ತೆ ಅಂದರೆ ಇಲ್ಲೇ ಬರ್ತೀನಿ ನೋಡಿ, ಇಲ್ಲೇ ಬರಿತೀನಿ. ಉಳಿದಿರೋ ಸಿಂಬಲ್ ಯಾವುದು ಕಾಣಿಸ್ತಾ ಇಲ್ಲ. ಎಕ್ಸ್ಕ್ಲಮೇಟರಿಗೆ ಆಪೋಸಿಟು ನಮಗೆ ಆ್ಯಶ್ ಬರುತ್ತೆ, ಹ್ಯಾಶ್ ಟ್ಯಾಗ್ ಅಂತ ಹೇಳಲ್ವಾ, ಅದು ಬರುತ್ತೆ ಆಯಿತಾ. ಎಕ್ಸ್ಕ್ಲಮೇಟರಿಗೆ ಆಪೋಸಿಟು ಹ್ಯಾಶ್ ಟ್ಯಾಗ್ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಆಯಿತಾ, ಹ್ಯಾಶ್ ಟ್ಯಾಗ್ ಆಯಿತಾ. ಇಲ್ಲಿ ನೋಡಿ ಇನ್ನೊಂದ್ಸಲ, ಯಾಕೆಂದರೆ ನೋಡಿ 6 ಸಿಂಬಲಲ್ಲಿ 5 ಸಿಂಬಲ್ ಇಲ್ಲೇ ಇದೆ. ಟೋಟಲ್ ಆಗಿ 6 ಸಿಂಬಲ್ ಇರಬೇಕು. 6 ಸಿಂಬಲ್ ಇಲ್ಲಿ 1 2 3 4 5 ಸಿಂಬಲ್ ಇಲ್ಲೇ ಇದೆ. ಉಳಿದಿರೋ ಸಿಂಬಲ್ ಇದೆ, ಇಲ್ಲೂ ಇಲ್ಲ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನಲ್ಲಿ ಡಿ ಅಂತ ಕೊಟ್ಟಿದ್ದಾನೆ ಆಯಿತಾ. ಇದ್ರ ಆಪೋಸಿಟ್ಟು ನಮಗೆ ಹ್ಯಾಶ್ ಟ್ಯಾಗ್ ಬರುತ್ತೆ, ಅದಕ್ಕೆ ಆಪ್ಷನ್ ಡಿ ಅಂತ ಮಾರ್ಕ್ ಮಾಡಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 3 ಡೈಸ್ ಕೊಟ್ಟಿದ್ದಾನೆ. 3 ಡೈಸ್ ಕೊಟ್ಬಿಟ್ಟು ನಂಬರ್ 5 ಆಪೋಸಿಟ್ ಫೇಸ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. ನಂಬರ್ 5 ಆಪೋಸಿಟ್ ಸೈಡು ಅಥವಾ ಆಪೋಸಿಟ್ ಫೇಸ್ ಯಾವುದು ಅಂತ ಕೇಳಿದ್ದಾನೆ. ಇದಕ್ಕೂ ಅಷ್ಟೇ 5 ಎಲ್ಲದರಲ್ಲೂ ಇದೆ ಆಯಿತಾ. 5 ಎಲ್ಲದರಲ್ಲೂ ಇರೋದ್ರಿಂದ ಯಾವ್ದಾದ್ರು 2 ಡೈಸ್ ತೊಗೊಂಡು ಕಂಪೇರ್ ಮಾಡಿ ಆಯಿತಾ. ಫಸ್ಟ್ ಯಾವ್ದಾದ್ರು 2 ಡೈಸ್ ತೊಗೊಳ್ಳಿ, ಕಂಪೇರ್ ಮಾಡಿ, ಬರಲಿಲ್ಲ ಅಂದರೆ ನೆಕ್ಸ್ಟ್ 2 ಡೈಸ್ ತೊಗೊಳ್ಳಿ, ಕಂಪೇರ್ ಮಾಡಿ, ಆನ್ಸರ್ ಬರುತ್ತೆ ಆಯಿತಾ. ಫಸ್ಟ್ ನಾನು ಡೈಸ್ ನಂಬರ್ 1 ಮತ್ತು ಡೈಸ್ ನಂಬರ್ 2 ತೊಗೋತೀನಿ ಆಯಿತಾ. ಡೈಸ್ ನಂಬರ್ 1 and 2 ತೊಗೋತೀನಿ. ಫಸ್ಟ್ ಕಾಮನ್ ಫೇಸ್ ನೋಡ್ತೀನಿ. ಕಾಮನ್ ಫೇಸ್ ಎಷ್ಟಿದೆ ಹೇಳಿ? 1 ಕಾಮನ್ ಫೇಸು 1 ಇದೆ, 3 3 2 ಇದೆ. ಕಾಮನ್ ಫೇಸು 2 ಇದೆ ನೋಡಿ. ಕಾಮನ್ ಫೇಸು 5 5 3 3 ಆಯಿತಾ. ಉಳಿದಿರೋದೇನು? ಉಳಿದಿರೋದು 4, ಈ ಕಡೆ 2, ಈ ಕಡೆ 4 ಉಳಿದಿದೆ, ಈ ಕಡೆ 2 ಇದೆ. 4 ಅಂದರೆ 4ದು ಆಪೋಸಿಟ್ ಸೈಡು 2, 2ದು ಆಪೋಸಿಟ್ ಸೈಡು 4 ಆಯಿತಾ. ಅವ್ನು ಕೇಳೋದು 5 ಅಲ್ವಾ, 5 ಅಲ್ವಾ ನೋಡಿ. ಪುನಃ ಡೈಸ್ ನಂಬರ್ 1 and 3 ತಗೋತೀನಿ. ಡೈಸ್ ನಂಬರ್ 3 ಅಲ್ಲ, ಯಾವ್ದಾದ್ರು 2 ಡೈಸ್ ತೊಗೊಳ್ಳಿ, ಯಾಕೆಂದರೆ ಎಲ್ಲದರಲ್ಲೂ 5 ಇದೆ. ಎಲ್ಲದರಲ್ಲೂ 5 ಇರೋದ್ರಿಂದ ಯಾವ್ದಾದ್ರು 2 ಡೈಸ್ ತೊಗೊಳ್ಳಿ. ಇದರಲ್ಲಿ 2 and 3 ತೊಗೋತೀನಿ. ಡೈಸ್ ನಂಬರ್ 2 and 3 ತೊಗೋತೀನಿ ಆಯಿತಾ. ಕಾಮನ್ ಫೇಸ್ ನೋಡ್ತೀನಿ. ಕಾಮನ್ ಫೇಸ್ ಎಷ್ಟಿದೆ? ಕಾಮನ್ ಫೇಸ್ ಎಷ್ಟಿದೆ? ಫಸ್ಟ್ ಇದನ್ನು ತೆಗೆದಾಕ್ತೀನಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗ್ತೀರಾ ಆಯಿತಾ. ಯಾವುದಿದೆ ನೋಡಿ? ಕಾಮನ್ ಫೇಸು 5 5 ಇದೆ ಆಯಿತಾ. ಪುನಃ 2 2 ಇದೆ. ಕಾಮನ್ ಫೇಸು 5 5 ಇದೆ, 2 ಮತ್ತು 2 ಇದೆ ಆಯಿತಾ. ನಂಬರ್ ಆಫ್ ಕಾಮನ್ ಫೇಸು 2 ಇದೆ ಆಯಿತಾ. ಉಳಿದಿರೋದೇನು? ಇಲ್ಲಿ 3 ಉಳಿದಿದೆ ಆಯಿತಾ. ಈ ಕಡೆ 1 ಉಳಿದಿದೆ. ಇದರಲ್ಲಿ 3 ಉಳಿದಿದೆ, ಇಲ್ಲಿ 1 ಉಳಿದಿದೆ ಆಯಿತಾ. ಈ ಕೇರ್ಫುಲ್ಲಾಗಿ ನೋಡಿ ಆಯಿತಾ. 4ದು ಆಪೋಸಿಟ್ ಸೈಡು 2, 3ದು ಆಪೋಸಿಟ್ ಸೈಡು 1. ಉಳಿದಿರೋದು ಯಾವುದು? ಉಳಿದಿರೋದು 5. 5ದು ಆಪೋಸಿಟ್ ಸೈಡ್ ಯಾವುದು? 5ದು ಆಪೋಸಿಟ್ ಸೈಡ್ ಯಾವುದು ನೋಡಿ? 1 2 3 4 5 6 ಆಯಿತಾ. 1 ಆಪೋಸಿಟ್ ಸೈಡು 3, 1 ಆಪೋಸಿಟ್ ಸೈಡು 3, 1 ಆಪೋಸಿಟ್ ಸೈಡು 3. ನೆಕ್ಸ್ಟು 4ದು ಆಪೋಸಿಟ್ ಸೈಡು 2, 4ದು ಆಪೋಸಿಟ್ ಸೈಡು 2. ಉಳಿದಿರೋದು ಯಾವುದು? ಉಳಿದಿರೋದು 5. 5ದು ಆಪೋಸಿಟ್ ಸೈಡು 6 ಆಗಿರುತ್ತೆ. 5ದು ಆಪೋಸಿಟ್ ಸೈಡು 6 ಆಗಿರುತ್ತೆ ಆಯಿತಾ. 5ದು ಆಪೋಸಿಟ್ ಸೈಡು 6 ಆಗಿರುತ್ತೆ, ಅದಕ್ಕೆ ಆನ್ಸರ್ ಬಿ 6 ಆಗಿರುತ್ತೆ ಆಯಿತಾ. ಇದೆಲ್ಲೂ ಕೊಟ್ಟಿಲ್ಲ, 6 ಎಲ್ಲೂ ಕಾಣಿಸ್ತಾ ಇಲ್ಲ. 6 ಎಲ್ಲೂ ಕಾಣಿಸ್ತಾ ಇಲ್ಲ, ಯಾಕಂದರೆ ಅದು ಈ ಬ್ಯಾಕ್ ಸೈಡ್ ಇದೆ, ಅದ್ರ ಆಪೋಸಿಟ್ ಸೈಡು ಕಾಣಿಸ್ತಾ ಇಲ್ಲ. ಸೊ ಅದು ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಅಂತ ಕೊಟ್ಟಿದ್ದಾನೆ, 6 ಅಂತ ಕೊಟ್ಟಿದ್ದಾನೆ ಆಯಿತಾ. ಕ್ವಶನ್ ನಂಬರ್ 9ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 3 ಡೈಸ್ ಕೊಟ್ಟಿದ್ದಾನೆ. 3 ಡೈಸ್ ಕೊಟ್ಬಿಟ್ಟು ನಂಬರ್ 4ದು ಆಪೋಸಿಟ್ ಫೇಸ್ ಯಾವುದು ಅಂತ ಕೇಳಿದ್ದಾನೆ ಆಯಿತಾ. 3 ಡೈಸ್ ಕೊಟ್ಟಿದ್ದಾನೆ. 3 ಡೈಸ್ ಕೊಟ್ಬಿಟ್ಟು
ನಂಬರ್ 4ದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದೇನೆ ಆಯ್ತಾ. ಫಸ್ಟ್ ಏನು ಮಾಡಿ, ಯಾವ್ದಾರ ಒಂದು 2 ಡೈಸ್ ತಗೊಳ್ಳಿ. ಅವ್ನು ಕೇಳಿದ್ದು ನಂಬರ್ 4 ಯಾವ್ದ್ರಲ್ಲಿದೆ, ನಂಬರ್ 4 ಇದರಲ್ಲಿದೆ, ನಂಬರ್ 4 ಇದರಲ್ಲಿದೆ ಆಯ್ತಾ. ಆ ನಂಬರ್ 4 ಯಾವ್ದಿದೆ ಅದ್ರಲ್ಲೂ ಒಂದು ಡೈಸ್ ತಗೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಡೈಸ್ ತಗೊಂಡು ಕಂಪೇರ್ ಮಾಡಿ ಆಯ್ತಾ. ನಂಬರ್ 4 ಕೇಳಿರೋದ್ರಿಂದ ನಂಬರ್ 4 ಯಾವ ಡೈಸಲ್ಲಿ ಇದೆ ಅದನ್ನ ಒಂದು ಡೈಸ್ ತಗೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಡೈಸ್ ತಗೊಂಡು ಕಂಪೇರ್ ಮಾಡಿ ಆನ್ಸರ್ ಸಿಗುತ್ತೆ ಆಯ್ತಾ. ನಾನು 1 and 2 ತಗೋತೀನಿ, 1 ಮತ್ತು 2 ತಗೊಂಡು ಕಂಪೇರ್ ಮಾಡ್ತೀನಿ ಆಯ್ತಾ. ಫಸ್ಟ್ ಏನು ಮಾಡಿ, ಕಾಮನ್ ಫೇಸ್ ಎಷ್ಟಿದೆ ನೋಡಿ, ಕಾಮನ್ ಫೇಸ್ ಎಷ್ಟಿದೆ ನೋಡಿ, ಇಲ್ಲಿ 4 ಇದೆ, ಇಲ್ಲಿ 4 ಇದೆ ಆಯ್ತಾ. 1 2 3 5 ಕಾಮನ್ ಫೇಸ್ ಒಂದೇ ಇರೋದು, ಕಾಮನ್ ಫೇಸು ಒಂದೇ ಇದೆ. ಕಾಮನ್ ಫೇಸ್ ಒಂದೇ ಇದ್ರೆ ಏನು ಮಾಡ್ತೀವಿ, ಫಸ್ಟು 4 ಬರ್ಕೋತೀವಿ ಕ್ಲಾಕ್ ವೈಸಲ್ಲಿ, 4 1 2 ಆಯಿತಾ. ಪುನಃ ಅಲ್ಲಿ 4 ಬರ್ಕೋತೀವಿ, 4 ಬರ್ಕೊಂಡು 3 5 4 3 5 4 3 5 ಅಂತ ಬರ್ಕೋತೀನಿ ಆಯಿತಾ. ಈಗ ನೋಡಿ ಇದರರ್ಥ ಒಂದು ಆಪೋಸಿಟ್ ಸೈಡು 3, 2ದು ಆಪೋಸಿಟ್ ಸೈಡು 5, ಹಂಗಾದ್ರೆ 4ದು ಆಪೋಸಿಟ್ ಸೈಡ್ ಯಾವುದು ಆಯಿತಾ. ಇಲ್ಲಿ ನೋಡಿ 1 2 3 4 5 6, ಒಂದು ಆಪೋಸಿಟ್ ಸೈಡು 3, ಒಂದು ಆಪೋಸಿಟ್ ಸೈಡು 3, ಒಂದು ಆಪೋಸಿಟ್ ಸೈಡು 3, ಒಂದು ಆಪೋಸಿಟ್ ಸೈಡು 3, 2ದು ಆಪೋಸಿಟ್ ಸೈಡು 5, 2ದು ಆಪೋಸಿಟ್ ಸೈಡು 5 ಆಯಿತಾ. 4ದು ಆಪೋಸಿಟ್ ಸೈಡ್ ಏನು, 4ದು ಆಪೋಸಿಟ್ ಸೈಡು 6 ಬರುತ್ತೆ ಆಯಿತಾ. 4ದು ಆಪೋಸಿಟ್ ಸೈಡು 6 ಬರುತ್ತೆ ನೋಡಿ, 4ದು ಆಪೋಸಿಟ್ ಸೈಡು 6 ಬರುತ್ತೆ ಆಯಿತಾ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಬರುತ್ತೆ ಆಯಿತಾ. ಕ್ವಶನ್ ನಂಬರ್ 10ಗೆ ಆನ್ಸರು ಡಿ 6 ಬರುತ್ತೆ ಆಯಿತಾ. ಇನ್ನೂ ಒಂದು ಸ್ಟೆಪ್ ಬೇಕಾದ್ರೆ ಇನ್ನು ಯಾವ್ಯಾವ ರೀತಿ ಮಾಡ್ಬೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ನೆಕ್ಸ್ಟು ಏನು ಮಾಡ್ತೀನಿ, 1 and 3 ತಗೋತೀನಿ. 1 and 3 ಇದು ಡೈಸ್ ನಂಬರ್ 3, ಡೈಸ್ ನಂಬರ್ 1 ಮತ್ತು 3 ತಗೋತೀನಿ ಆಯಿತಾ. ಡೈಸ್ ನಂಬರ್ 1 ಮತ್ತು 3 ತೊಗೊಂಡ್ರೆ ಯಾವುದಾಗುತ್ತೆ, ನೀಟಾಗಿ ಬರ್ಕೋತೀನಿ. ಡೈಸ್ ನಂಬರ್ 1 and 3 ತಗೋತೀನಿ. ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ಎಷ್ಟಿದೆ, ಫಸ್ಟ್ ಇದನ್ನು ಕ್ಲಿಯರ್ ಮಾಡ್ತೀನಿ ಆಯಿತಾ. ಕಾಮನ್ ಫೇಸ್ ಎಷ್ಟಿದೆ ಇದರಲ್ಲಿ ನೋಡಿ, 1 ಕಾಮನ್ ಫೇಸ್ ಇದೆ, 1 ಕಾಮನ್ ಫೇಸ್ ಇದೆ, 2 ಇದೆ, 2 ಇದೆ ಆಯಿತಾ. 2 ಕಾಮನ್ ಫೇಸ್ ಇದೆ, 2 ಕಾಮನ್ ಫೇಸ್ ಇದೆ, 1 2 1 2 ಉಳಿದಿರೋದು 4ಗೆ ಆಪೋಸಿಟ್ ಸೈಡು 6, 4ಗೆ ಆಪೋಸಿಟ್ ಸೈಡು 6 ಆಯಿತಾ. ಡೈರೆಕ್ಟಾಗಿ ಬಂತು ಇಲ್ಲಿ. ನೀವೇನಾದ್ರು ಫಸ್ಟೇ 1 and 3 ಏನೋ ತೊಗೊಂಡ್ರೆ, 1 ಮತ್ತು 3 ತೊಗೊಂಡು ಏನೋ ಕಂಪೇರ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ಗೆ ಆನ್ಸರ್ ಸಿಗುತ್ತೆ. 4ದು ಆಪೋಸಿಟ್ ಸೈಡ್ 6, ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ ಬರುತ್ತೆ ಆಯಿತಾ. ಈ ರೀತಿ ಬೇಕಾದ್ರೂ ಮಾಡ್ಬೋದು ಆಯಿತಾ. ಈಗ ನೋಡಿ 2 ಮತ್ತು 3 ಕಂಪೇರ್ ಮಾಡ್ಬೋದಾ, 2 ಮತ್ತು 3 ಕಂಪೇರ್ ಮಾಡ್ಬೋದಾ, ಜಸ್ಟ್ ಟ್ರೈ ಮಾಡಿ, ಅದು ಜಸ್ಟ್ ಟ್ರೈ ಮಾಡಿ ನೋಡೋಣ. ಜಸ್ಟ್ 2 ಮತ್ತು 3 ಕಂಪೇರ್ ಮಾಡ್ಬೋದಾ, ಕಂಪೇರ್ ಮಾಡ್ಬೋದಾ ಇಲ್ವಾ. ಇನ್ ಕೇಸ್ ನೀವೇನೋ ತೊಗೊಂಡು ಕಂಪೇರ್ ಮಾಡಿದ್ರೆ ಮಾಡ್ಬೋದಾ ಇಲ್ವಾ ನೋಡಿ. ಫಸ್ಟ್ ಕಾಮನ್ ಫೇಸ್ ನೋಡಿ, ಕಾಮನ್ ಫೇಸ್ ಎಷ್ಟಿದೆ ನೋಡಿ, 2 and 3 ನೋಡಿ, 3 4 5 ಇದೆ, 3 4 5, ಒಂದು ಕಾಮನ್ ಫೇಸ್ ಇಲ್ಲ, ಕಾಮನ್ ಫೇಸ್ ಇಲ್ವೇ ಇಲ್ಲ, ಕಾಮನ್ ಫೇಸು ಇಲ್ವೇ ಇಲ್ಲ. ಒಂದು ಕಾಮನ್ ಫೇಸ್ ಇಲ್ಲ ಅಂದರೆ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ಮಿನಿಮಮ್ 1 ಕಾಮನ್ ಫೇಸ್ ಇರಬೇಕು, ಆಗ ಮಾತ್ರ ನಾವು ಕಂಪೇರ್ ಮಾಡ್ಬೋದು. ಕಾಮನ್ ಫೇಸ್ ಇಲ್ಲ ಅಂದರೆ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಸೊ ನಾವು ಯಾವ ರೀತಿ ಆನ್ಸರ್ ಫೈಂಡ್ ಮಾಡ್ಬೋದು, 1 and 2 ತಗೊಳ್ಳಿ, 1 and 2 ತಗೊಳ್ಳಿ, ಅಥವಾ 1 and 3 ತೊಗೊಂಡು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡಿ ಆಯಿತಾ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ 3 ಡೈಸ್ ಕೊಟ್ಟಿದ್ದಾರೆ. 3 ಡೈಸ್ ಕೊಟ್ಬಿಟ್ಟು ಏನು ಕೇಳಿದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಕನ್ನಡದಲ್ಲಿ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಎಂದು ಗುರುತಿಸಿ ಅಂತ ಕೇಳಿದರೆ, ಹಂಗಂದ್ರೆ ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ಯಾವ ನಂಬರ್ಗೆ ಯಾವ ನಂಬರು ಆಪೋಸಿಟ್ ಅನ್ನೋದನ್ನ ಕಂಡುಹಿಡಿದ್ರೆ ಅದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಗೊತ್ತಾಗುತ್ತೆ ಆಯಿತಾ. ಫಸ್ಟ್ ಏನು ಮಾಡಿ, ಫಸ್ಟ್ ಹೇಳಿದ್ನಲ್ಲ, ಇದು ಮತ್ತು ಇದು ಫಸ್ಟು ಸೆಕೆಂಡು 3 ಡೈಸ್ ನಂಬರ್ 3 ಅಂತ ಮಾರ್ಕ್ ಮಾಡ್ಕೊಳ್ಳಿ ಆಯಿತಾ. ಫಸ್ಟ್ ಏನು ಮಾಡಿ, ಡೈಸ್ ನಂಬರ್ 1 and 2 ತಗೊಳ್ಳಿ, ಡೈಸ್ ನಂಬರ್ 1 and 2 ಅಂತ ತಗೊಳ್ಳಿ. ತೊಗೊಂಡಾದ್ಮೇಲೆ ಏನು ಮಾಡಬೇಕು, ಕಾಮನ್ ಫೇಸ್ ಯಾವುದಿದೆ ಅಂತ ಫೈಂಡ್ ಔಟ್ ಮಾಡಿ. ಕಾಮನ್ ಫೇಸ್ ಎಷ್ಟಿದೆ ಡೈಸ್ ನಂಬರ್ 1 and 2 ಅಲ್ಲಿ ಆಯಿತಾ. ಫಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಮಾಡಬೇಕು ನೋಡಿ. 1 1 ಕಾಮನ್ ಫೇಸ್ ಇದೆ, ನೆಕ್ಸ್ಟು 2 2 ಆಯಿತಾ. 2 ಕಾಮನ್ ಫೇಸ್ ಇದೆ, 1 1 ಕಾಮನ್ ಇದೆ, 2 2 ಕಾಮನ್ ಇದೆ. ಉಳಿದಿರೋದು
ಇದರಲ್ಲಿ 3 ಉಳಿದಿದೆ, ಇದರಲ್ಲಿ 5 ಉಳಿದಿದೆ ಆಯ್ತಾ. ಅಂದರೆ 3ಗೆ ಆಪೋಸಿಟು 5, 5ಗೆ ಆಪೋಸಿಟು 3 ಆಯ್ತಾ. ನೆಕ್ಸ್ಟು ಡೈಸ್ ನಂಬರ್ 2 and 3 ತೊಗೊಳ್ತೀರಾ. ನೆಕ್ಸ್ಟು ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು, ಫಸ್ಟು ನೀವು ಕಾಮನ್ ಇದೆಯಾ ಅಂತ ನೋಡಬೇಕು. ಎರಡರಲ್ಲಿ ಯಾವ್ದಾರು ಕಾಮನ್ ಇದ್ರೆ ಮಾತ್ರ ಡೈಸ್ ತೊಗೋಬೇಕು. ನೋಡಿ ಕಾಮನ್ ಇದೆ, ಡೈಸ್ ನಂಬರ್ 2 ಮತ್ತು 3 ತೊಗೋತಾ ಇದ್ದೀನಿ. ಡೈಸ್ ನಂಬರ್ 2 ಮತ್ತು 3 ತೊಗೋತಾ ಇದ್ದೀನಿ. ಕಾಮನ್ ಫೇಸ್ ನೋಡ್ತಾ ಇದ್ದೀನಿ. ಕಾಮನ್ ಫೇಸ್ ಎಷ್ಟಿದೆ ನೋಡಿ, 2 ಇದೆ, 2 ಇದೆ ಆಯಿತಾ. ಮತ್ತು 5 ಇದೆ. ನಂಬರ್ ಆಫ್ ಕಾಮನ್ ಫೇಸಸ್ಸು 2 ಇದೆ. 2, 5 ಇದೆ, 2, 5 ಇದೆ. ಉಳಿದಿರೋದೇನು 1 ಮತ್ತು 6. ಅಂದರೆ 1ಗೆ ಆಪೋಸಿಟ್ಟು 6 ಆಗುತ್ತೆ, 6ಗೆ ಆಪೋಸಿಟು 1 ಆಗುತ್ತೆ ಆಯಿತಾ. ಈಗ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸಾಕಾಗುತ್ತೆ, ಆನ್ಸರ್ ಗೊತ್ತಾಗುತ್ತೆ ನಮಗೆ. ಆಪ್ಷನ್ ನಂಬರ್ ಸಿ ನೋಡಿ. ಆಪ್ಷನ್ ನಂಬರ್ ಸಿ ಅಲ್ಲಿ ಏನು ಕೊಟ್ಟಿದೆ ಅಂದರೆ 6 ಈಸ್ ಆಪೋಸಿಟ್ ಟು 1 ಆಯಿತಾ. 6 ಈಸ್ ಆಪೋಸಿಟ್ ಟು 1 ಅಥವಾ 1 ಈಸ್ ಆಪೋಸಿಟ್ ಟು 6 ಆಯಿತಾ. ಕ್ವಶನ್ ನಂಬರ್ 11ಗೆ ಆನ್ಸರ್ ಸಿ ಆಗುತ್ತೆ. ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ ಆಯಿತಾ. 6 ಈಸ್ ಆಪೋಸಿಟ್ ಟು 1. 6ರ ವಿರುದ್ಧ ದಿಕ್ಕಿನಲ್ಲಿ 1 ಇರುತ್ತೆ, 1ರ ವಿರುದ್ಧ ದಿಕ್ಕಿನಲ್ಲಿ 6 ಇರುತ್ತೆ. ಕ್ವಶನ್ ನಂಬರ್ 11ಗೆ ಆನ್ಸರು ಸಿ ಆಗಿರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ 3 ಡೈಸ್ ಕೊಟ್ಟಿದ್ದಾರೆ. 3 ಡೈಸ್ ಕೊಟ್ಬಿಟ್ಟು ನಂಬರ್ 6ಗೆ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದಾರೆ. ನಂಬರ್ 6ಗೆ ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾರೆ. ಒಂದ್ಸಗೆ ಏನೇನು ಮಾಡಿ, ಯಾವ್ದಾರ ಒಂದೆರಡು ಡೈಸ್ ತಗೊಳ್ಳಿ. ಡೈಸ್ ನಂಬರ್ 1, 2, 3 ಅಂತ ನೇಮಿಂಗ್ ಮಾಡ್ತೀನಿ. ಯಾವ್ದಾರ ಒಂದೆರಡು ಡೈಸ್ ತಗೊಳ್ಳಿ. ಡೈಸ್ ತಗೊಳ್ಳೋಕೆ ಮುಂಚೆ ಏನಿರಬೇಕು, ಕಾಮನ್ ಫೇಸ್ ಇರಬೇಕು ಆಯಿತಾ. ನೋಡಿ ಕಾಮನ್ ಫೇಸ್ ಇದೆ. ಸೊ ಡೈಸ್ ನಂಬರ್ 1 ಮತ್ತು 2 ತಗೋತೀನಿ, ಯಾಕಂದರೆ ಕಾಮನ್ ಫೇಸ್ ಇದೆ. ಫಸ್ಟ್ ಏನು ಮಾಡಿ, ಕಾಮನ್ ಫೇಸ್ನ ಫೈಂಡ್ ಔಟ್ ಮಾಡಿ. ಕಾಮನ್ ಫೇಸ್ ಎಷ್ಟಿದೆ ನೋಡಿ, 3 ಇದೆ, 3 ಇದೆ. ಅದಾದಮೇಲೆ 5 ಇದೆ, 5 ಇದೆ ಆಯಿತಾ. 3, 5 ಇದೆ. ಉಳಿದಿರೋದು 4, ಆ ಕಡೆ ಉಳಿದಿರೋದು 2 ಆಯಿತಾ. ಕಾಮನ್ ಫೇಸು 2 ಇದೆ ಆಯಿತಾ. ಇಲ್ಲಿ 4 ಉಳ್ಕೊಂಡಿದೆ, ಇಲ್ಲಿ 2 ಉಳ್ಕೊಂಡಿದೆ. ಇದರ ಅರ್ಥ 4ಗೆ ಆಪೋಸಿಟ್ ಸೈಡು 2, 2ಗೆ ಆಪೋಸಿಟ್ ಸೈಡು 4 ಆಯಿತಾ. ನೆಕ್ಸ್ಟ್ ನೋಡಿ ಡೈಸು 2 and 3 ತೊಗೊಳ್ಳೋಣ. ಡೈಸು 2 and 3 ತೊಗೊಳಕ್ಕೆ ಮೊದಲು ಇದನ್ನು ಅಳಿಸ್ತೀನಿ ಆಯಿತಾ. ಕಾಮನ್ ಫೇಸ್ ಇದೆಯಾ ಫಸ್ಟ್ ನೋಡಿ. ಕಾಮನ್ ಫೇಸ್ ಇದ್ರೆ ಮಾತ್ರ ತಗೋಬೇಕು. 5 ಕಾಮನ್ ಫೇಸ್ ಇದೆ. 5 ಕಾಮನ್ ಫೇಸ್ ಇದೆ, ತಗೊಳ್ಳಿ. ಡೈಸ್ ನಂಬರ್ 2 ಮತ್ತು 3 ತೊಗೊಂಡು ಕಂಪೇರ್ ಮಾಡಿ. ಕಾಮನ್ ಫೇಸ್ ಎಷ್ಟಿದೆ, ಎಲ್ಲಿದೆ ನೋಡಿ. 5 ಇದೆ ಕಾಮನ್ ಫೇಸು. 2 ಇದೆ ಕಾಮನ್ ಫೇಸು 2 ಇದೆ ಆಯಿತಾ. 2, 5 ಇದೆ ಕಾಮನ್ ಫೇಸು. ಉಳಿದಿರೋದು 3 ಮತ್ತು 1 ಆಯಿತಾ. 3ಗೆ ಆಪೋಸಿಟ್ 1, 1ಗೆ ಆಪೋಸಿಟ್ 3 ಆಯಿತಾ. ಈಗ ನೋಡಿ ಅವನು ಕೇಳಿರೋದೇನು, ನಂಬರ್ 6ಗೆ ಆಪೋಸಿಟ್ ಯಾವುದು ಅಂತ. ನಂಬರ್ 6ಗೆ ಆಪೋಸಿಟ್ ಏನು ಅಂತ ಕೇಳಿದ್ದಾನೆ ಆಯಿತಾ. ಬರ್ಕೊಳ್ಳಿ. 1, 2, 3, 4, 5, 6 ಆಯಿತಾ. ನೋಡಿ 4ಗೆ ಆಪೋಸಿಟ್ 2, 2ಗೆ ಆಪೋಸಿಟ್ 4, 2ಗೆ ಆಪೋಸಿಟ್ 4, 4ಗೆ ಆಪೋಸಿಟ್ 2 ಆಯಿತಾ. ನೆಕ್ಸ್ಟು 3ಗೆ ಆಪೋಸಿಟ್ 1, 1ಗೆ ಆಪೋಸಿಟ್ 3, 1ಗೆ ಆಪೋಸಿಟ್ 3, 3ಗೆ ಆಪೋಸಿಟ್ 1 ಆಯಿತಾ. ಉಳಿದಿರೋದು 5 ಮತ್ತು 6 ಆಯಿತಾ. 5ಗೆ ಆಪೋಸಿಟ್ 6, 6ಗೆ ಆಪೋಸಿಟ್ 5, 6ಗೆ ಆಪೋಸಿಟ್ ಏನು ಬರುತ್ತೆ, 5 ಬರುತ್ತೆ ಆಯಿತಾ. 5ಗೆ ಆಪೋಸಿಟ್ 6, 6ಗೆ ಆಪೋಸಿಟ್ 5 ಆಯಿತಾ. ಸೊ 6th ಆಪೋಸಿಟ್ ಏನಾಗುತ್ತೆ, 5 ಆಗುತ್ತೆ ಆಯಿತಾ. ಆನ್ಸರ್ ಸಿ ಆಗುತ್ತೆ. ಕ್ವಶನ್ ನಂಬರ್ 12ಗೆ ಆನ್ಸರು ಸಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ 2 ಡೈಸ್ ಕೊಟ್ಟಿದ್ದಾನೆ. 2 ಡೈಸ್ ಕೊಟ್ಬಿಟ್ಟು ಆಲ್ಫಾಬೆಟ್ಟಿಂದ ರೆಪ್ರೆಸೆಂಟ್ ಮಾಡಿದ್ದಾನೆ ಆಯಿತಾ. ಮಾಡ್ಬಿಟ್ಟು ಏನು ಕೇಳಿದ್ದಾನೆ, ಕೆಗೆ ಆಪೋಸಿಟ್ ಯಾವುದು ಅಂತ ಕೇಳಿದ್ದಾನೆ. ಕೆದು ಆಪೋಸಿಟ್ ಲೆಟರ್ ಯಾವುದು ಅಂತ ಕೇಳಿದ್ದಾನೆ. ಆಯಿತಾ. ಒನ್ಸ್ ಅಗೇನ್ ಏನು ಮಾಡಿ, ಕಂಪೇರ್ ಮಾಡಿ. ಫಸ್ಟು ಕಾಮನ್ ಫೇಸ್ ಎಷ್ಟಿದೆ ಅಂತ ನೋಡಿ. ಕಾಮನ್ ಫೇಸ್ ಎಷ್ಟಿದೆ, ಏನಿದೆ, ಇಲ್ಲಿ ಟಿ ಇದೆ, GU ಒಂದೇ ಇರೋದು. ಕಾಮನ್ ಫೇಸು ಒಂದಿದೆ. ಕಾಮನ್ ಫೇಸು ಒಂದಿದ್ರೆ ಏನು ಮಾಡ್ತೀವಿ, ಫಸ್ಟು ಟಿ ಬರ್ಕೋತೀವಿ, ಪುನಃ ಕ್ಲಾಕ್ ವೈಸಲ್ಲಿ ನೇಮಿಂಗ್ ಮಾಡ್ತೀವಿ. TGU ಆಗುತ್ತೆ
ಆಯ್ತಾ. ನೆಕ್ಸ್ಟು ಇದಕ್ಕೆ ಬನ್ನಿ, ಟಿ ಆರ್ ಕೆ. ಟಿ ಕಾಮನ್ ಫೇಸು ಕ್ಲಾಕ್ ವೈಸಲ್ಲಿ ಟಿ ಆರ್ ಕೆ, ಟಿ ಆರ್ ಕೆ ಆಯ್ತಾ. ಅವ್ನು ಕೇಳಿರೋದು ಕೆದು ಆಪೋಸಿಟ್ ಲೆಟ್ರ್ ಯಾವುದು? ಕೆದು ಆಪೋಸಿಟ್ ಲೆಟ್ರ್ ಇಲ್ಲೇ ಬಂದೋಯ್ತು ನೋಡಿ. ಕೆದು ಆಪೋಸಿಟ್ ಲೆಟ್ರು ಯು, ಕೆಗೆ ಆಪೋಸಿಟ್ಟು ಯು ಬರುತ್ತೆ ಆಯ್ತಾ. ಕೆಗೆ ಆಪೋಸಿಟ್ ಯು ಅಂದರೆ ಆಪ್ಷನ್ ಎ ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14 ಎರಡು ಡೈಸ್ ಕೊಟ್ಟಿದ್ದಾನೆ. ಡೈಸಲ್ಲಿ ಹಾರ್ಟು, ಡೈಮಂಡು, ಸ್ಟಾರ್ ಇದೆ. ಇನ್ನೊಂದು ಡೈಸಲ್ಲಿ ಡೈಮಂಡು, ಸರ್ಕಲ್ಲು, ಸ್ಟಾರ್ ಇದ್ದಾರೆ. ಈ ರೀತಿ ಕೊಟ್ಬಿಟ್ಟು ಹಾರ್ಟ್ ಶೇಪು ಮೇಲ್ಗಡೆ ಇದ್ರೆ ಬಾಟಮ್ ಅಲ್ಲಿ ಏನಿರುತ್ತೆ ಅಂತ ಕೇಳಿದ್ದಾನೆ, ಅಥವಾ ಹಾರ್ಟ್ ಶೇಪ್ ಆಪೋಸಿಟ್ ಏನಿರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಏನು ಮಾಡಿ, ಕಾಮನ್ ಫೇಸ್ ಐಡೆಂಟಿಫೈ ಮಾಡಿ. ಕಾಮನ್ ಫೇಸ್ ಎಷ್ಟಿದೆ? ಕಾಮನ್ ಫೇಸ್ ಎಷ್ಟಿದೆ ನೋಡಿ, ಸ್ಟಾರು ಸ್ಟಾರು ಕಾಮನ್ ಫೇಸ್ ಇದೆ ಆಯ್ತಾ. ಕಾಮನ್ ಫೇಸ್ ಒಂದೇ ಒಂದಿರೋದು, ಕಾಮನ್ ಫೇಸು ಒಂದೇ ಒಂದಿದೆ ಆಯ್ತಾ. ಡೈಮಂಡ್ ನೋಡಿ, ಇದು ಖಾಲಿ ಎಂಟಿ ಡೈಮಂಡು, ಇದು ಶೇಡೆಡ್ ಡೈಮಂಡು, ಇದು ತಗೋಬಾರ್ದು ಆಯ್ತಾ. ಒಂದೇ ಒಂದು ಇರೋದು ಕಾಮನ್ ಫೇಸ್, ಸ್ಟಾರು ಸ್ಟಾರು ಆಯ್ತಾ. ಫಸ್ಟ್ ಏನು ಮಾಡ್ಕೊಳ್ಳಿ, ಸ್ಟಾರ್ ಬರ್ಕೊಳ್ಳಿ. ಸ್ಟಾರು ಹೆಂಗೆ ಬರೆಯೋದು? ಸ್ಟಾರ್ ಬರ್ಕೊಳ್ಳಿ ಆಯ್ತಾ. ಸ್ಟಾರು ಕ್ಲಾಕ್ ವೈಸ್ ಡೈರೆಕ್ಷನ್, ಸ್ಟಾರು ಸರ್ಕಲ್ಲು ಡೈಮಂಡು, ಸ್ಟಾರು ಸರ್ಕಲ್ಲು ಡೈಮಂಡು, ಸ್ಟಾರು ಸರ್ಕಲ್ಲು ಡೈಮಂಡು. ಪುನಃ ಇಲ್ಲಿ ಬನ್ನಿ, ಇಲ್ಲೂ ಸ್ಟಾರ್ ಬರ್ಕೊಳ್ಳಿ. ಸ್ಟಾರ್ ಬರ್ಕೊಳ್ಳಿ. ಸ್ಟಾರು, ಡೈಮಂಡು, ಹಾರ್ಟ್. ಡೈಮಂಡ್ ಬರ್ಕೊಳ್ಳಿ. ಡೈಮಂಡ್ ಫಿಲ್ ಆಗಿದೆ ಆಯ್ತಾ. ಡೈಮಂಡ್ ಫಿಲ್ ಆಗಿದೆ. ಇದು ಡೈಮಂಡು, ಶೇಡೆಡ್ ಡೈಮಂಡು ಫಿಲ್ ಆಗಿದೆ ಅನ್ನೋದಕ್ಕಿಂತ ಶೇಡೆಡ್ ಡೈಮಂಡ್ ಅಂತ ಬರ್ಕೊಳ್ಳಿ ಆಯ್ತಾ. ನೆಕ್ಸ್ಟು ಸ್ಟಾರು, ಡೈಮಂಡು, ಹಾರ್ಟ್ ಬರ್ಕೊಳ್ಳಿ. ಹಾರ್ಟು ಅಷ್ಟೇ ಶೇಡೆಡ್ ಹಾರ್ಟು ಶೇಡ್ ಆಗಿದೆ. ಆಯ್ತಾ. ಈಗ ನೋಡಿ, ಹಾರ್ಟ್ ಆಪೋಸಿಟ್ ಸೈಡ್ ಏನಿದೆ, ಎಂಟಿ ಡೈಮಂಡ್ ಆಯ್ತಾ. ಹಾರ್ಟ್ ಆಪೋಸಿಟ್ ಸೈಡು ಎಂಟಿ ಡೈಮಂಡ್. ಹಾರ್ಟ್ ಮೇಲ್ಗಡೆ ಇದ್ದರೆ ಕೆಳಗಡೆ ಡೈಮಂಡ್ ಇರುತ್ತೆ, ಖಾಲಿ ಡೈಮಂಡ್. ಖಾಲಿ ಡೈಮಂಡ್ ಅಂದರೆ ಯಾವುದು? ಖಾಲಿ ಡೈಮಂಡ್ ಅಂದರೆ ಆಪ್ಷನ್ ಡಿ ಆಯ್ತಾ. ಖಾಲಿ ಡೈಮಂಡ್ ಅಂದರೆ ಆಪ್ಷನ್ ಡಿ ಬರುತ್ತೆ ಆಯ್ತಾ. ಒಳಗಡೆ ಎಂಟಿ ಇರುತ್ತೆ, ಖಾಲಿ ಸ್ಪೇಸ್ ಇರುತ್ತೆ. ಕ್ವಶನ್ ನಂಬರ್ 14ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15 ಎರಡು ಡೈಸ್ ಕೊಟ್ಟಿದ್ದಾನೆ ಆಯ್ತಾ. ಎರಡು ಡೈಸ್ ಈ ರೀತಿ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ನಂಬರ್ 2 ಕೆಳಗಡೆ ಇದ್ರೆ ಆಯ್ತಾ, ನಂಬರ್ 2 ಬಾಟಮ್ ಅಲ್ಲಿ ಇದ್ರೆ ಟಾಪ್ ಅಲ್ಲಿ ಏನ್ ಬರುತ್ತೆ ಅಂತ ಕೇಳಿದ್ದೇನೆ ಆಯ್ತಾ. ಅಥವಾ ನಂಬರ್ 2 ಆಪೋಸಿಟ್ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ರೆ ಆಯ್ತಾ. ನೋಡಿ, 1 2 3 4 5 6 ಇದನ್ನ 6 ಅಂತ ಬರ್ಕೊಳ್ಳಿ. 6 ಡಾಟ್ ಇದೆ 6 ಅಂತ ಬರ್ಕೊಳ್ಳಿ ಆಯ್ತಾ. 1 ಡಾಟ್ ಇದೆ 1 ಅಂತ ಬರ್ಕೊಳ್ಳಿ. 3 ಡಾಟ್ ಇದೆ 3 ಅಂತ ಬರ್ಕೊಳ್ಳಿ. 2 ಡಾಟ್ ಇದೆ 2 ಅಂತ ಬರ್ಕೊಳ್ಳಿ. 1 2 3 4 5 ಅಂತ ಬರ್ಕೊಳ್ಳಿ. 3 ಡಾಟ್ ಇದೆ 3 ಅಂತ ಬರ್ಕೊಳ್ಳಿ. ಸಿಂಪ್ಲಿಫೈ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ ಆಯಿತಾ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ಪು ಕಾಮನ್ ಫೇಸ್ ಯಾವುದಿದೆ? ಕಾಮನ್ ಫೇಸ್ ಎಷ್ಟಿದೆ? ಕಾಮನ್ ಫೇಸು 6 3 1. ಕಾಮನ್ ಫೇಸು 3 ಇದೆ ನೋಡಿ, ಇಲ್ಲಿ 3 ಇದೆ ಇಲ್ಲಿ 3 ಇದೆ ಆಯಿತಾ. 5 2 ಇದೆ 6 1 ಇದೆ ಆಯಿತಾ. ಸೊ ಕಾಮನ್ ಫೇಸ್ ಒಂದೇ ಇರೋದು, ಕಾಮನ್ ಫೇಸು ಒಂದೇ ಒಂದಿದೆ. 3 ಮತ್ತು 3 ಒಂದೇ ಕಾಮನ್ ಫೇಸ್ ಇದು. ಕಾಮನ್ ಫೇಸ್ ಇದ್ರೆ ಏನು ಮಾಡ್ತೀವಿ, ಕ್ಲಾಕ್ ವೈಸ್ ಡೈರೆಕ್ಷನ್ಲಿ 3 6 1 3 6 1 ಅಂತ ಬರ್ಕೊಳ್ಳಿ. ಪುನಃ ಇಲ್ಲೂ ಅಷ್ಟೇ 3 ಇದೆ, ಫಸ್ಟ್ 3 ಬರ್ಕೊಳ್ಳಿ. 3 5 2 3 5 2 3 5 2 ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಳ್ಳಿ. ಅವ್ನು ಕೇಳಿರೋದು ನಂಬರ್ 2 ಬಾಟಮ್ ಅಲ್ಲಿ ಇದ್ರೆ ಟಾಪ್ ಅಲ್ಲಿ ಏನಿರುತ್ತೆ ಅಂತ ಆಯ್ತಾ. ನೋಡಿ, ನಂಬರ್ 2 ಬಾಟಮ್ ಅಲ್ಲಿ ಇದ್ರೆ ಟಾಪ್ ಅಲ್ಲಿ 1 ಇರುತ್ತೆ ಆಯ್ತಾ. ನಂಬರ್ 2 ಬಾಟಮ್ ಅಲ್ಲಿ ಇದ್ರೆ ಟಾಪ್ ಅಲ್ಲಿ 1 ಇರುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 15ಗೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 3 ಡೈಸ್ ಕೊಟ್ಟಿದ್ದಾನೆ. 3 ಡೈಸ್ ಕೊಟ್ಬಿಟ್ಟು ಎಲ್ಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ ಆಯ್ತಾ. ಎಲ್ಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡಿಬಿಟ್ಟು ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ಸ್ಟಾರ್ಗೆ ಆಪೋಸಿಟ್ ಏನು ಬರುತ್ತೆ ಅಂತ ಕೇಳಿದ್ದಾನೆ. ಸ್ಟಾರ್ಗೆ ಆಪೋಸಿಟ್ ಸೈಡ್ ಏನು ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಫಸ್ಟ್ ಏನು ಮಾಡಿ, ಸ್ಟಾರ್ ಯಾವ ಡೈಸಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡಿ.
ಸ್ಟಾರು ಯಾವ ಡೈಸಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡಿ. ನೋಡಿ, ಸ್ಟಾರು ಡೈಸ್ ನಂಬರ್ 2 ಅಲ್ಲಿದೆ. ಆಯಿತಾ, ಸ್ಟಾರು ಡೈಸ್ ನಂಬರ್ 2 ಅಲ್ಲಿದೆ. ಈಗೇನು ಮಾಡಿ, ಇದ್ರ ಜೊತೆಲಿ ಅದನ್ನ ಎರಡನ್ನೂ ಕಂಪೇರ್ ಮಾಡಿ. ಆಯಿತಾ, ಸ್ಟಾರ್ ಇದೆಯಲ್ಲ, ಸ್ಟಾರು ಡೈಸ್ ನಂಬರ್ 2 ಅಲ್ಲಿದೆ. ಸೊ ಈ ಡೈಸ್ ತಗೊಳ್ಳಿ, ಈ ಡೈಸ್ನ ಇದ್ರ ಜೊತೆಲಿ ಅಥವಾ ಅದ್ರ ಜೊತೆಲಿ ಕಂಪೇರ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಆಯಿತಾ, ನಾನೇನು ಮಾಡ್ತೀನಿ, ಫಸ್ಟು ಡೈಸ್ ನಂಬರ್ 1 and 2 ಕಂಪೇರ್ ಮಾಡ್ತೀನಿ. ಡೈಸ್ ನಂಬರ್ 1 and 2 ಕಂಪೇರ್ ಮಾಡ್ತೀನಿ. ಆಯಿತಾ, ಕಾಮನ್ ಏನಿದೆ, ಕಾಮನ್ ನೋಡಿ, ಡೈಸ್ ನಂಬರ್ 1 and 2 ಅಲ್ಲಿ ಹ್ಯಾಶ್ ಟ್ಯಾಗ್ ಕಾಮನ್ ಇದೆ. ಇದರಲ್ಲೂ ಹ್ಯಾಶ್ ಇದೆ, ಇದರಲ್ಲೂ ಹ್ಯಾಶ್ ಇದೆ. ಅದು ಬಿಟ್ಟು ಏನಿದೆ, ಅದು ಬಿಟ್ಟು ಬೇರೆ ಏನಿಲ್ಲ. ಆಯಿತಾ, ಸೊ ಹ್ಯಾಶ್ ಟ್ಯಾಗ್ ಬರ್ಕೊಳ್ಳಿ. ಆಯಿತಾ, ಹ್ಯಾಶ್ ಆದಮೇಲೆ ಕ್ಲಾಕ್ ವೈಸಲ್ಲಿ ಬನ್ನಿ. ಕ್ಲಾಕ್ ವೈಸಲ್ಲಿ ಬನ್ನಿ, ಆ್ಯಂಡ್ ಸಿಂಬಲ್ ಇದೆ. ಅದಾದಮೇಲೆ ಡಾಲರ್ ಇದೆ. ಹ್ಯಾಶು ಆ್ಯಂಡ್ ಸಿಂಬಲ್ಲು ಡಾಲರ್, ಹ್ಯಾಶು ಆ್ಯಂಡ್ ಡಾಲರ್ ಸಿಂಬಲ್. ನೆಕ್ಸ್ಟ್ ಡೈಸ್ ನಂಬರ್ 2 ಬನ್ನಿ, ಹ್ಯಾಶ್ ಇದೆ, ಹ್ಯಾಶ್ ಬರ್ಕೊಳ್ಳಿ. ಕಾಮನ್ ಆಗಿರೋದು ಫಸ್ಟ್ ಬರ್ಕೊಳ್ಳಿ. ಅದಾದಮೇಲೆ ಕ್ಲಾಕ್ ವೈಸ್ ಡೈರೆಕ್ಷನ್ ಬನ್ನಿ. ಕ್ಲಾಕ್ ವೈಸ್ ಡೈರೆಕ್ಷನ್ ಬನ್ನಿ. ಸ್ಟಾರು ಪ್ಲಸ್ ಇದೆ, ಸ್ಟಾರು ಪ್ಲಸ್ ಇದೆ. ಆಯಿತಾ, ಬಂತು. ಸ್ಟಾರ್ದು ಆಪೋಸಿಟ್ ಸೈಡಲ್ಲಿ ಆ್ಯಂಡ್ ಸಿಂಬಲ್ ಇದೆ. ಆಯಿತಾ, ಸ್ಟಾರ್ದು ಆಪೋಸಿಟ್ ಸೈಡಲ್ಲಿ ಆ್ಯಂಡ್ ಸಿಂಬಲ್ ಇದೆ. ಇದ್ರ ಆಪೋಸಿಟ್ ಸೈಡಲ್ಲಿ ಆ್ಯಂಡ್ ಸಿಂಬಲ್ ಇದೆ. ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 16ಗೆ ಆಪ್ಷನ್ನು ಎ. ಆಯಿತಾ, ನಿಮಗೆ ಬೇಕು ಅಂದರೆ ಡೈಸ್ ನಂಬರ್ 2 ಮತ್ತು 3 ತಗೊಂಡು ಕಂಪೇರ್ ಮಾಡಿ, ನಿಮಗೆ ಸೇಮ್ ಆನ್ಸರ್ ಬರುತ್ತೆ. ಆಯಿತಾ, ಚೆಕ್ ಮಾಡ್ತೀನಿ ನೋಡಿ. ಡೈಸ್ ನಂಬರ್ 2 ಮತ್ತು 3 ತಗೋತೀನಿ. ಡೈಸ್ ನಂಬರ್ 2 and 3. ಆಯಿತಾ, ಫಸ್ಟ್ ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ನೋಡಿ, ಕಾಮನ್ ಫೇಸ್ ಎಷ್ಟಿದೆ, ಯಾವುದಿದೆ ಕಾಮನ್ ಫೇಸು ನೋಡಿ, ಪ್ಲಸ್ಸು ಪ್ಲಸ್ಸು ಒಂದೇ ಒಂದು ಇರೋದು. ಕಾಮನ್ ಫೇಸು ಒಂದೇ ಒಂದಿದೆ, ಪ್ಲಸ್ಸು ಪ್ಲಸ್ ಇದೆ. ಅದು ಬಿಟ್ಟರೆ ಯಾವುದಿಲ್ಲ, ಒಂದೇ ಇದೆ. ಹಾಗಿದ್ರೆ ಏನು ಮಾಡಿ, ಫಸ್ಟು ಪ್ಲಸ್ ತಗೊಳ್ಳಿ. ಕ್ಲಾಕ್ ವೈಸಲ್ಲಿ ಪ್ಲಸ್ಸು ಹ್ಯಾಶ್ ಟ್ಯಾಗು ಸ್ಟಾರು, ಪ್ಲಸ್ಸು ಹ್ಯಾಶ್ ಟ್ಯಾಗು ಸ್ಟಾರು ಬರ್ಕೊಳ್ಳಿ. ಆಯಿತಾ, ಇದರಲ್ಲೂ ಅಷ್ಟೇ ಪ್ಲಸ್ಸು, ಫಸ್ಟು ಪ್ಲಸ್ ಬರ್ಕೊಳ್ಳಿ. ಅದಾದ್ಮೇಲೆ ಕ್ಲಾಕ್ ವೈಸಲ್ಲಿ ಪರ್ಸೆಂಟೇಜು ಆ್ಯಂಡ್ ಸಿಂಬಲ್, ಆಯಿತಾ. ಸ್ಟಾರ್ಗೆ ಆಪೋಸಿಟ್ ಸೈಡಲ್ಲಿ ಹ್ಯಾಂಡ್ ಸಿಂಬಲ್ ಇದೆ. ಸ್ಟಾರ್ಗೆ ಆಪೋಸಿಟ್ ಸೈಡಲ್ಲಿ ಹ್ಯಾಂಡ್ ಸಿಂಬಲ್ ಇದೆ. ಆನ್ಸರ್ ಏನು ಬರುತ್ತೆ, ಕ್ವಶನ್ ನಂಬರ್ 16ಗೆ ಆನ್ಸರ್ ಎ. ಆಯಿತಾ, ನೀವು ಆ ರೀತಿನಾರು ಕಂಪೇರ್ ಮಾಡ್ಬೋದು, ಈ ರೀತಿನಾರು ಕಂಪೇರ್ ಮಾಡ್ಬೋದು. ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಿ, ಪ್ರಾಪರ್ ರೂಲ್ಸ್ ಫಾಲೋ ಮಾಡಿದ್ರೆ ನೀವು ಯಾವುದೇ ರೀತಿ ತೊಗೊಂಡು ಮಾಡಿದ್ರು ಆನ್ಸರ್, ಫೈನಲ್ ಆನ್ಸರ್ ಬಂದೇ ಬರುತ್ತೆ. ಕ್ವಶನ್ ನಂಬರ್ 16ಗೆ ಆನ್ಸರು ಎ. ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17ನಲ್ಲಿ 3 ಡೈಸ್ ಕೊಟ್ಟಿದ್ದೇನೆ. 3 ಡೈಸ್ ಕೊಟ್ಬಿಟ್ಟು ಹ್ಯಾಂಡ್ ಸಿಂಬಲ್ ಆಪೋಸಿಟ್ ಏನಿದೆ ಅಂತ ಕೇಳಿದ್ದೇನೆ. ಆಯಿತಾ, ಹ್ಯಾಂಡ್ ಸಿಂಬಲ್ ಆಪೋಸಿಟ್ ಏನಿದೆ ಅಂತ ಕೇಳಿದ್ದೇನೆ. ಆಯಿತಾ, ಅದಕ್ಕೆ ಏನು ಮಾಡಿ, ಫಸ್ಟ್ ಹ್ಯಾಂಡ್ ಸಿಂಬಲ್ ಯಾವ ಡೈಸಲ್ಲಿ ಇದೆ ಅದನ್ನು ಫೈಂಡ್ ಔಟ್ ಮಾಡಿ. ಆಯಿತಾ, ಈ ಸಿಂಬಲ್ ಯಾವ ಡೈಸಲ್ಲಿ ಇದೆ ಅದನ್ನು ಫೈಂಡ್ ಔಟ್ ಮಾಡಿ. ಹ್ಯಾಂಡ್ ಇಲ್ಲ, ಹ್ಯಾಂಡ್ ಸಿಂಬಲು ಡೈಸ್ ನಂಬರ್ 3 ಅಲ್ಲಿದೆ. ಆಯಿತಾ, ಹ್ಯಾಂಡ್ ಸಿಂಬಲು ಡೈಸ್ ನಂಬರ್ 3 ಅಲ್ಲಿದೆ. ಸೊ ಏನು ಮಾಡಿ ಅಂದರೆ, ಡೈಸ್ ನಂಬರ್ 3 ಜೊತೆಲಿ ಇನ್ನೊಂದು ಡೈಸ್ನ ಕಂಪೇರ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಆಯಿತಾ, ನಾನು ಡೈಸ್ ನಂಬರ್ 2 and 3 ತೊಗೊಂಡು ಕಂಪೇರ್ ಮಾಡ್ತೀನಿ. ಡೈಸ್ ನಂಬರು 2 ಮತ್ತು 3 ತೊಗೋತೀನಿ. ಡೈಸ್ ನಂಬರು 2 ಮತ್ತು 3 ತೊಗೊಂಡು ಕಂಪೇರ್ ಮಾಡ್ತೀನಿ. ಫಸ್ಟ್ ಕಾಮನ್ ಫೇಸು, ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಕಾಮನ್ ಫೇಸ್ ಎಷ್ಟಿದೆ, ನೋಡಿ, ಪರ್ಸೆಂಟೇಜ್ ಇದೆ. ಅದಾದಮೇಲೆ ಪ್ಲಸ್ಸು ಆ್ಯಂಡ್ ಒಂದೇ ಇರೋದು. ಕಾಮನ್ ಫೇಸು ಒಂದೇ ಒಂದಿದೆ. ಆಯಿತಾ, ಕಾಮನ್ ಫೇಸ್ ಒಂದೇ ಒಂದಿದ್ರೆ ಏನು ಮಾಡಿ, ಫಸ್ಟು ಪರ್ಸೆಂಟೇಜ್ ಬರ್ಕೊಳ್ಳಿ. ಪರ್ಸೆಂಟೇಜು ಕ್ಲಾಕ್ ವೈಸು ಅಂದರೆ ಪವರ್ ಸಿಂಬಲ್ಲು ಹ್ಯಾಶ್ ಟ್ಯಾಗು. ಕ್ಲಾಕ್ ವೈಸು ಪರ್ಸೆಂಟೇಜು ಪವರ್ ಸಿಂಬಲು ಹ್ಯಾಶ್ ಟ್ಯಾಗು. ಆಯಿತಾ, ಅದೇ ರೀತಿ ಇದರಲ್ಲೂ ಅಷ್ಟೇ. ಫಸ್ಟು ಪರ್ಸೆಂಟೇಜ್ ಬರ್ಕೊಳ್ಳಿ, ಕಾಮನ್ ಏನಿದೆ ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ಕ್ಲಾಕ್ ವೈಸಲ್ಲಿ ಬನ್ನಿ. ಪರ್ಸೆಂಟೇಜು ಪ್ಲಸ್ಸು ಆ್ಯಂಡ್ ಸಿಂಬಲ್. ಆಯಿತಾ, ಈಗ ನೋಡಿ, ಆ್ಯಂಡ್ ಆಪೋಸಿಟ್ ಏನಿದೆ, ಹ್ಯಾಶ್ ಟ್ಯಾಗ್ ಇದೆ. ಹ್ಯಾಶ್ ಟ್ಯಾಗ್ ಅಂದರೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಎ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಓಪನ್ ಡೈಸ್ ಪ್ರಾಬ್ಲಮ್ ಇದೆ. ಓಪನ್ ಡೈಸ್ ಅಂದರೆ ಡೈಸ್ ಓಪನ್ ಮಾಡಿಬಿಟ್ಟು ನಂಬರಿಂಗ್ ಮಾಡಿದ್ದಾರೆ. ಆಯಿತಾ, ಇಲ್ಲಿ 2 ಡಾಟ್ ಇದೆ, 1 ಡಾಟ್ ಇದೆ, 4 ಡಾಟ್ ಇದೆ, 3 ಡಾಟ್ ಇದೆ, 6 ಡಾಟ್ ಇದೆ, 5 ಡಾಟ್ ಇದೆ. ಕೊಟ್ಬಿಟ್ಟು ಅವ್ನು ಏನು ಕೇಳಿದೆ ಅಂದರೆ, 4 ಡಾಟ್ ಇದೆಯಲ್ಲ, 4 ಡಾಟ್ಸು ಅದರ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದರೆ, 4 ಡಾಟ್ಗೆ ಆಪೋಸಿಟ್ ಸೈಜ್ ಯಾವುದು ಅಂತ ಕೇಳಿದರೆ
ಇದೆ 4 ಡಾಟ್ 1 2 3 4 4 ಡಾಟ್ದು ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ರೆ, ಅಂದ್ರೆ ಡೈಸ್ನ ಕ್ಲೋಸ್ ಮಾಡಿದಾಗ ಆಪೋಸಿಟ್ ಸೈಡ್ ಯಾವ್ದು ಬರುತ್ತೆ ಅಂತ ಕೇಳಿದೆ. ಆಯ್ತಾ, ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನೇನಾರ ನೀವೇನಾದ್ರು ನೋಡಿದ್ರೆ ಇದನ್ನ 30 ಸೆಕೆಂಡಲ್ಲಿ ಆನ್ಸರ್ ಮಾಡ್ಬೋದು. ಆಯ್ತಾ, ಇದಕ್ಕೆ ಆಲ್ಟರ್ನೇಟ್ ಏನು ಬರುತ್ತೆ, ಇದಕ್ಕೆ ಆಲ್ಟರ್ನೇಟು ಇದು ಬರುತ್ತೆ, 6 ಡಾಟ್ ಬರುತ್ತೆ, 6 ಡಾಟ್ಸ್ ಬರುತ್ತೆ. ಆಯ್ತಾ, 4 ಡಾಟ್ಗೆ ಆಲ್ಟರ್ನೇಟು 6 ಡಾಟ್ ಬರುತ್ತೆ. 1 2 3 4 5 6 ಡಾಟ್ ಬರುತ್ತೆ. ಆಯ್ತಾ, 6 ಡಾಟ್ ಆನ್ಸರ್ ಏನು ಬರುತ್ತೆ, ಆಪ್ಷನ್ ಸಿ. ಆಯ್ತಾ, ಅದೇ ರೀತಿ ನೋಡಿ ನೆಕ್ಸ್ಟ್ ಇನ್ ಕೇಸ್ ಇದೇ ಕ್ವಶನ್ ಬೇರೆ ರೀತಿ ಕೇಳಿದ್ರೆ 1 ಡಾಟ್ ಇದೆಯಲ್ಲ, 1 ಡಾಟ್ಗೆ ಆಪೋಸಿಟ್ಸ್ ಏನಿದೆ, 1 ಡಾಟ್ಗೆ ಆಪೋಸಿಟ್ ಇದಾಗಿರುತ್ತೆ 3 ಡಾಟ್, 1 ಡಾಟ್ಗೆ ಆಪೋಸಿಟ್ 3 ಡಾಟ್ ಆಗಿರುತ್ತೆ. ಆಯ್ತಾ, ನೆಕ್ಸ್ಟ್ 2 ಡಾಟ್ಗೆ ಆಪೋಸಿಟ್ ಏನಾಗಿರುತ್ತೆ, 2 ಡಾಟ್ಗೆ ಆಪೋಸಿಟ್ ಏನಾಗಿರುತ್ತೆ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಇದೆ, ಇದು ಆಪೋಸಿಟ್ ಆಗಿರುತ್ತೆ. ಆಯ್ತಾ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಇದೆ, ಇದಕ್ಕೆ ಆಪೋಸಿಟ್ 5 ಡಾಟ್ ಆಗಿರುತ್ತೆ. ಆಯ್ತಾ, ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ಆಯ್ತಾ, ಕ್ವಶನ್ ನಂಬರ್ 18ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ಅಷ್ಟೇ ಓಪನ್ ಡೈಸ್ ಕೊಟ್ಟಿದ್ದಾನೆ. ಓಪನ್ ಡೈಸ್ ಕೊಟ್ಬಿಟ್ಟು ಏನ್ ಕೇಳಿದಾನೆ ಅಂದ್ರೆ ಕೆಗೆ ಆಪೋಸಿಟ್ ಲೆಟರ್ ಯಾವುದು ಅಂತ ಕೇಳಿದಾನೆ, ಕೆಗೆ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದಾನೆ. ಆಯ್ತಾ, ನಮ್ಗೆಲ್ಲ ಗೊತ್ತೇ ಇದೆ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಆಯ್ತಾ, ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಆಯ್ತಾ, ಕೆಗೆ ಆಪೋಸಿಟ್ ಎನ್ ಆಗುತ್ತೆ, ಕೆಗೆ ಆಪೋಸಿಟ್ ಎನ್ ಆಗುತ್ತೆ. ಆಯ್ತಾ, ಕೆಗೆ ಆಪೋಸಿಟ್ ಸೈಡ್ ಎನ್ ಆಗುತ್ತೆ. ಆಪ್ಷನ್ ಏನ್ ಬರುತ್ತೆ, ಆಪ್ಷನ್ ಸಿ ಎನ್. ಆಯ್ತಾ, ಆಪ್ಷನ್ ಸಿ ಎನ್ ಬರುತ್ತೆ. ಸಪೋಸ್ ಇನ್ ಕೇಸ್ ಅವನೇನಾರ ಪಿಗೆ ಆಲ್ಟರ್ನೇಟ್ ಯಾವುದು ಅಂತ ಕೇಳಿದ್ರೆ, ಆಯ್ತಾ, ಪಿಗೆ ಆಲ್ಟರ್ನೇಟ್ ಯಾವುದು ಅಂತ ಕೇಳಿದ್ರೆ ಇದು ಸೆಂಟರ್ ಅಲ್ಲಿ ಇದೆ, ಸೆಂಟರ್ ಅಲ್ಲಿ ಇದ್ರೆ ಆಲ್ಟರ್ನೇಟ್ ಲೆಟರ್ ಚೂಸ್ ಮಾಡಬೇಕು, ಆಲ್ಟರ್ನೇಟ್ ಬಾಕ್ಸ್ ನ ಚೂಸ್ ಮಾಡಬೇಕು. ಪಿಗೆ ಆಪೋಸಿಟ್ ಓ ಆಗುತ್ತೆ, ಪಿಗೆ ಆಪೋಸಿಟ್ ಓ ಆಗುತ್ತೆ. ಆಯ್ತಾ, ಪಿಗೆ ಆಪೋಸಿಟ್ ಓ ಆಗುತ್ತೆ, ಓಗೆ ಆಪೋಸಿಟ್ ಪಿ ಆಗುತ್ತೆ. ಸಪೋಸ್ ಅವನೇನಾರ ಎಂ ಕೇಳಿದ್ರೆ, ಎಂ ಏನಾರ ಕೇಳಿದ್ರೆ ಎಂಗೆ ಆಲ್ಟರ್ನೇಟ್ ಎಲ್, ಎಂಗೆ ಆಲ್ಟರ್ನೇಟ್ ಎಲ್. ಆಯ್ತಾ, ಎಂಗೆ ಆಲ್ಟರ್ನೇಟ್ ಎಲ್ ಆಗುತ್ತೆ, ಎಂಗೆ ಆಲ್ಟರ್ನೇಟ್ ಎಲ್ ಆಗುತ್ತೆ. ಆಯ್ತಾ, ಎಂಗೆ ಆಲ್ಟರ್ನೇಟ್ ಇಲ್ಲಿ ಬರೆಯೋಕ್ಕಾಗಲ್ಲ, ಇಲ್ಲಿ ತೋರ್ಸೋಕ್ಕಾಗಲ್ಲ, ಇದು ಎಂಗೆ ಆಲ್ಟರ್ನೇಟ್ ಎಲ್ ಆಗುತ್ತೆ. ಒಂದು ಬಿಟ್ಟು ಸೆಂಟರಲ್ಲಿ ಏನಾರ ಇದ್ರೆ ಆಲ್ಟರ್ನೇಟ್ ಬಾಕ್ಸ್ ಚೂಸ್ ಮಾಡಿ. ಆಯ್ತಾ, ಈ ತರ ಸೈಡ್ ಅಲ್ಲಿ ಇದ್ರೆ ಆಪೋಸಿಟ್ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಈ ರೀತಿ ಚೂಸ್ ಮಾಡಿ. ಆಯ್ತಾ, ಕ್ವಶನ್ ನಂಬರ್ 19ಗೆ ಏನ್ ಬರುತ್ತೆ, ಕ್ವಶನ್ ನಂಬರ್ 19ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಅಷ್ಟೇ ಓಪನ್ ಡೈಸ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಓಪನ್ ಡೈಸ್ ಅಲ್ಲಿ ಎಲ್ಲ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಅವನು ಡಾಲರ್ ಸಿಂಬಲ್ಗೆ ಆಪೋಸಿಟ್ ಯಾವುದು ಅಂತ ಕೇಳಿದೆ. ಆಯ್ತಾ, ನೋಡಿ ಡಾಲರು ಸೆಂಟರ್ ಲೈನ್ ಅಲ್ಲಿ ಇದೆ. ಆಯ್ತಾ, ಡಾಲರು ಸೆಂಟರ್ ಲೈನ್ ಅಲ್ಲಿ ಇದೆ. ಆಯ್ತಾ, ಇದಕ್ಕೆ ಆಲ್ಟರ್ನೇಟ್ ಯಾವುದು, ಇದಕ್ಕೆ ಆಲ್ಟರ್ನೇಟ್ ಈ ಬಾಕ್ಸ್ ಬಿಟ್ಟು ಈ ಬಾಕ್ಸ್. ಆಯ್ತಾ, ಡಾಲರ್ಗೆ ಆಲ್ಟರ್ನೇಟ್ ಅಂದ್ರೆ ಈ ಬಾಕ್ಸ್ ಬಿಟ್ಟು ಈ ಬಾಕ್ಸ್. ಅಂದ್ರೆ ಡಾಲರ್ಗೆ ಆಲ್ಟರ್ನೇಟ್ ಸಿಂಬಲ್ ಯಾವುದು ಅಂದ್ರೆ ಹ್ಯಾಶ್ಟ್ಯಾಗ್. ಆನ್ಸರ್ ಏನ್ ಬರುತ್ತೆ, ಆಪ್ಷನ್ ಸಿ ಬರುತ್ತೆ. ಕ್ವಶನ್ ನಂಬರ್ 20ಗೆ ಆಪ್ಷನ್ ಸಿ ಬರುತ್ತೆ. ಆಯ್ತಾ, ಸಪೋಸ್ ಅವನೇನಾದ್ರು ಆ್ಯಂಡ್ ಸಿಂಬಲ್ಗೆ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ರೆ ಯಾವ್ದು ಹೇಳ್ತೀರಾ, ಆ್ಯಂಡ್ ಸಿಂಬಲ್ಗೆ ಆಪೋಸಿಟ್ ಸೈಡ್ ಯಾವುದು ಅಂದ್ರೆ ಯಾವ್ದು ಹೇಳ್ತೀರಾ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಇದೆ. ಆಯ್ತಾ, ಇದಕ್ಕೆ ಆಪೋಸಿಟ್ ಇದು ಬರುತ್ತೆ, ಹ್ಯಾಂಡ್ಗೆ ಆಪೋಸಿಟ್ ಸ್ಟಾರ್ ಬರುತ್ತೆ. ಆಯ್ತಾ, ಸಪೋಸ್ ಇನ್ ಕೇಸ್ ಅಟ್ ದ ರೇಟ್ ಆಫ್, ಇದಕ್ಕೆ ಆಲ್ಟರ್ನೇಟ್ ಸಿಂಬಲ್ ಆಪೋಸಿಟ್ ಸಿಂಬಲ್ ಯಾವುದು ಅಂತ ಕೇಳಿದ್ರೆ ಏನ್ ಮಾಡ್ತೀರಾ, ಇದಕ್ಕೆ ಆಪೋಸಿಟ್ ಸಿಂಬಲ್ ಪರ್ಸೆಂಟೇಜ್ ಆಗುತ್ತೆ. ಅಟ್ ದ ರೇಟ್ಗೆ ಆಪೋಸಿಟ್ ಸಿಂಬಲ್ ಪರ್ಸೆಂಟೇಜ್ ಆಗುತ್ತೆ. ಆಯ್ತಾ, ಫೈನಲ್ ಆಗಿ ಕನ್ಕ್ಲೂಷನ್ ಏನು ಅಂದ್ರೆ ಸೆಂಟರ್ ಲೈನ್ ಅಲ್ಲಿ ಇದ್ರೆ, ಸೆಂಟರ್ ಲೈನ್ ಅಲ್ಲಿ ಏನಾದ್ರು ಇದ್ರೆ ಒಂದು ಬಿಟ್ಟು ಒಂದನ್ನ ಚೂಸ್ ಮಾಡಿ. ಇದಕ್ಕೆ ಇದು, ಇದಕ್ಕೆ ಇದು. ಆಯ್ತಾ, ಇದಕ್ಕೆ ಇದನ್ನ ಬಿಟ್ಟು ಇದನ್ನ ಚೂಸ್ ಮಾಡಿ, ಇದಕ್ಕೆ ಇದನ್ನ ಬಿಟ್ಟು ಇದನ್ನ ಚೂಸ್ ಮಾಡಿ, ಇದಕ್ಕೆ ಇದನ್ನ ಬಿಟ್ಟು ಇದನ್ನ ಚೂಸ್ ಮಾಡಿ. ಅದೇನಾದ್ರು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಚೂಸ್ ಮಾಡಿ. ಆಯ್ತಾ, ಕ್ವಶನ್ ನಂಬರ್ 20ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21 ನಲ್ಲಿ ಒನ್ಸ್ ಅಗೇನ್ ಓಪನ್ ಡೈಸ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಆಯ್ತಾ, ಓಪನ್ ಡೈಸ್ ನ ಕ್ಲೋಸ್ ಮಾಡಿದ್ರೆ ಎನ್ಗೆ ಆಪೋಸಿಟ್ ಯಾವ ಲೆಟರ್ ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ, ಎನ್ಗೆ ಆಪೋಸಿಟ್ ಯಾವ ಲೆಟರ್ ಬರುತ್ತೆ ಅಂತ ಕೇಳಿದಾನೆ. ಆಯ್ತಾ, ಯಾವ್ದು ಬರುತ್ತೆ ನೋಡಿ, ಸೆಂಟ್ರಲ್ ಪಾರ್ಟ್ ಅಲ್ಲಿ ಬರ್ತಾ ಇದೆ, ಎನ್ನು ಸೆಂಟ್ರಲ್ ಪಾರ್ಟ್ ಬರ್ತಾ ಇದೆ. ಆಯ್ತಾ, ಸೆಂಟ್ರಲ್ ಪಾರ್ಟ್ ಅಲ್ಲಿ ಬಂದ್ರೆ
ಆಲ್ಟರ್ನೇಟ್ ಎನ್ ಇಲ್ಲಿದ್ರೆ ಇ ಆಗುತ್ತೆ ಆಯ್ತಾ. ಎನ್ ಇಲ್ಲಿದ್ರೆ ಒಂದು ಬಿಟ್ಟು ಇನ್ನೊಂದಕ್ಕೆ ಮಾರ್ಕ್ ಮಾಡಿ, ಎನ್ ಇಲ್ಲಿದ್ರೆ ಒಂದು ಬಿಟ್ಟು ಇನ್ನೊಂದಕ್ಕೆ ಮಾರ್ಕ್ ಮಾಡಿ. ಎನ್ಗೆ ಆಪೋಸಿಟ್ ಇ ಬರುತ್ತೆ, ಎನ್ಗೆ ಆಪೋಸಿಟ್ ಇ ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಬಿ ಬರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೈಸ್ ಓಪನ್ ಮಾಡಿದ್ರೆ ಕ್ಲೋಸ್ ಆದ್ರೆ ಹೆಂಗ್ ಬರುತ್ತೆ? ಇದು ಈ ತರ ಬರುತ್ತೆ, ಎಲ್ಲಿದ್ದು ಈ ತರ ಬರುತ್ತೆ, ಎನ್ ಇದ್ದು ಹೋಗಿ ಈ ರೀತಿ ಕ್ಲೋಸ್ ಆಗುತ್ತೆ ಆಯ್ತಾ. ನೋಡಿ ವಾಪಸ್ ಕ್ಲೋಸ್ ಮಾಡಿದ್ರೆ ಎಲ್ಲು ವರ್ಟಿಕಲ್ ಆಗಿ ಬರುತ್ತೆ, ಎನ್ ಇದ್ದು ಹೋಗಿ ಈ ರೀತಿ ಕ್ಲೋಸ್ ಆಗುತ್ತೆ. ಇಗೆ ಆಪೋಸಿಟ್ ಎನ್, ಎನ್ಗೆ ಆಪೋಸಿಟ್ ಇ ಬರುತ್ತೆ ಆಯ್ತಾ. ಬಿಗೆ ಆಪೋಸಿಟ್ ಏನ್ ಬರುತ್ತೆ? ಬಿ ಏನಾರ ಕ್ಲೋಸ್ ಆದ್ರೆ ಹಿಂಗ್ ಕ್ಲೋಸ್ ಆಗುತ್ತೆ, ಕೆ ಕ್ಲೋಸ್ ಆದ್ರೆ ಹಿಂಗ್ ಕ್ಲೋಸ್ ಆಗುತ್ತೆ ಆಯ್ತಾ. ಬಿಗೆ ಆಪೋಸಿಟ್ ಕೆ ಬರುತ್ತೆ. ನೋಡಿ ಬಿ ಈ ತರ ಇದೆ, ಕೆ ಈ ತರ ಇದೆ, ಬಿ ಈ ತರ ಇದೆ, ಕೆ ಈ ತರ ಇದೆ. ಕ್ಲೋಸ್ ಆದ್ರೆ ಅದು ಡೈಸ್ ಕ್ಲೋಸ್ ಆದ್ರೆ ಬಿಗೆ ಆಪೋಸಿಟ್ ಕೆ ಬರುತ್ತೆ, ಬಿಗೆ ಆಪೋಸಿಟ್ ಕೆ ಬರುತ್ತೆ ಆಯ್ತಾ. ಬಿಗೆ ಆಪೋಸಿಟ್ ಕೆ ಬರುತ್ತೆ ಆಯ್ತಾ. ನೆಕ್ಸ್ಟ್ ಜಿಗೆ ಯಾವ ರೀತಿ ಬರುತ್ತೆ? ಜಿ ಇಲ್ಲಿದೆ, ಎಲ್ ಇಲ್ಲಿದೆ ಆಯ್ತಾ. ಜಿ ಏನಾರ ಕ್ಲೋಸ್ ಆದ್ರೆ ಹಿಂಗ್ ಕ್ಲೋಸ್ ಆಗುತ್ತೆ, ಎಲ್ ಕ್ಲೋಸ್ ಆದ್ರೆ ಹಿಂಗಾಗುತ್ತೆ ಆಯ್ತಾ. ಇದು ಜಿ, ಇದು ಎಲ್ ಕ್ಲೋಸ್ ಆದ್ರೆ ಹಿಂಗಾಗುತ್ತೆ. ಜಿಗೆ ಆಪೋಸಿಟ್ ಎಲ್ ಆಯ್ತಾ, ಜಿಗೆ ಆಪೋಸಿಟ್ ಎಲ್ ಆಗುತ್ತೆ, ಜಿಗೆ ಆಪೋಸಿಟ್ ಎಲ್ ಆಗುತ್ತೆ ಆಯ್ತಾ. ಈ ರೀತಿ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 21ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಅಲ್ಲಿ ಓಪನ್ ಡೈಸ್ ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು 5ಗೆ ಆಪೋಸಿಟ್ ಏನ್ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. 5ಗೆ ಆಪೋಸಿಟ್ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ದಾನೆ ಆಯ್ತಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೈಸ್ ಓಪನ್ ಆಗಿದೆ, ಅದನ್ನ ಕ್ಲೋಸ್ ಮಾಡಿ ಆಯ್ತಾ. 2 ಇಲ್ಲಿದೆ, 5 ಇಲ್ಲಿದೆ, ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಈ ರೀತಿ ಬರುತ್ತೆ ಆಯ್ತಾ. 5ಗೆ ಆಪೋಸಿಟ್ 2 ಆಗುತ್ತೆ ಆಯ್ತಾ. 5ಗೆ ಆಪೋಸಿಟ್ 2 ಆಗುತ್ತೆ, 5ಗೆ ಆಪೋಸಿಟ್ 2 ಆಗುತ್ತೆ ಆಯ್ತಾ. ಅಥವಾ ಸೇಮ್ ಆಲ್ಟರ್ನೇಟ್ ಪ್ರೊಸೀಜರ್ ಯೂಸ್ ಮಾಡಿ ಆಯ್ತಾ. 5ಗೆ ಆಪೋಸಿಟ್, 5ಗೆ ಒಂದು ಬಿಟ್ಟು ಒಂದು, 5ಗೆ ಆಪೋಸಿಟ್ 2 ಆಗುತ್ತೆ, ಒಂದು ಬಿಟ್ಟು ಇನ್ನೊಂದಕ್ಕೆ ಮಾರ್ಕ್ ಮಾಡಿ ಆಯ್ತಾ. 5ಗೆ 2 ಆಗುತ್ತೆ. ಆಪ್ಷನ್ ಕ್ವಶನ್ ನಂಬರ್ 22ಗೆ ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 22ಗೆ ಆಪ್ಷನ್ ಡಿ 2 ಬರುತ್ತೆ ಆಯ್ತಾ. ಒನ್ಸ್ ಅಗೇನ್ ಅವನೇನಾರ 1ಗೆ ಆಪೋಸಿಟ್ ಯಾವುದು ಅಂತ ಕೇಳಿದ್ರೆ, 1ಗೆ ಆಪೋಸಿಟ್ ಯಾವುದು ಅಂತ ಕೇಳಿದ್ರೆ 6 ಆಗುತ್ತೆ ಆಯ್ತಾ. 1ಗೆ ಆಪೋಸಿಟ್ 6 ಆಗುತ್ತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 1, ಇದು 6, ಇದು 1, ಇದು 6 ಎರಡು ಕ್ಲೋಸ್ ಆದರೆ ಹಿಂಗೆ ಬರುತ್ತೆ. 1ಗೆ ಆಪೋಸಿಟ್ 6 ಆಗುತ್ತೆ ಆಯ್ತಾ. ನೆಕ್ಸ್ಟ್ 4ಗೆ ಆಪೋಸಿಟ್ ಯಾವುದಾಗುತ್ತೆ? 4ಗೆ ಆಪೋಸಿಟ್ ಏನಾಗುತ್ತೆ? 4ಗೆ ಆಪೋಸಿಟ್ 3 ಆಗುತ್ತೆ. 4ಗೆ ಆಪೋಸಿಟ್ 3 ಹೇಗೆ ಅಂತೀರಾ? ಇಲ್ಲಿ ನೋಡಿ, ಈ ತರ ಇದೆ. 2 ಕ್ಲೋಸ್ ಆಗಿದ್ರೆ ಏನಾಗುತ್ತೆ? 2 ಹಿಂಗೆ ಕ್ಲೋಸ್ ಆಗುತ್ತೆ, 4 ಬಂದು ಇಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಆಯ್ತಾ. ಡೈಸ್ ಕ್ಲೋಸ್ ಆದರೆ 2 ವರ್ಟಿಕಲ್ ಬರುತ್ತೆ, 4 ಹೋಗಿ ಹಿಂಗೆ ಕೂತ್ಕೊಳ್ಳುತ್ತೆ ಆಯ್ತಾ. 3ಗೆ ಆಪೋಸಿಟ್ ಏನು ಬರುತ್ತೆ? 4 ಬರುತ್ತೆ. 3ಗೆ ಆಪೋಸಿಟ್ 4, 3ಗೆ ಆಪೋಸಿಟ್ 4, 4ಗೆ ಆಪೋಸಿಟ್ 3 ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 22ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ಅಲ್ಲಿ ಈ ರೀತಿ ಎರಡು ಓಪನ್ ಡೈಸ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ನಂಬರ್ 5 ಟಾಪ್ ಅಲ್ಲಿ ಇದ್ರೆ, ನಂಬರ್ 5 ಟಾಪ್ ಅಲ್ಲಿ ಇದ್ರೆ ಬಾಟಮ್ ಅಲ್ಲಿ ಯಾವ ನಂಬರ್ ಬರುತ್ತೆ ಅಂತ ಕೇಳಿದ್ರೆ, ಅಥವಾ ನಂಬರ್ 5 ಆಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದ್ರೆ ಆಯ್ತಾ. ಇದಕ್ಕೂ ಅಷ್ಟೇ, ಫಸ್ಟ್ ಏನ್ ಮಾಡಿ, ಕಾಮನ್ ಫೇಸ್ ಎಷ್ಟಿದೆ ನೋಡಿ. ಕಾಮನ್ ಫೇಸ್ ಎಷ್ಟಿದೆ? ಕಾಮನ್ ಫೇಸು 3 ಮತ್ತೆ 3 ಇದೆ, ಒಂದೇ ಇರೋದು. 2, 4, 6, 5 ಆಯ್ತಾ. ಕಾಮನ್ ಫೇಸು 3 ಮಾತ್ರ ಇದೆ, ಕಾಮನ್ ಫೇಸು 3 ಇದೆ ಆಯ್ತಾ. ಇದನ್ನ ಕ್ಲಾಕ್ ವೈಸ್ ಅಲ್ಲಿ ಬರ್ಕೊಳ್ಳಿ. 3, 4, 2, 3, 4, 2 ಆಯ್ತಾ. 3, 4, 2 ಕ್ಲಾಕ್ ವೈಸ್ ಅಲ್ಲಿ ಬರ್ಕೊಳ್ಳಿ, 3, 4, 2 ಅಂತ. ಇದರಲ್ಲೂ ಅಷ್ಟೇ, ಕಾಮನ್ ಫೇಸ್ ಫಸ್ಟ್ ಬರ್ಕೊಳ್ಳಿ, ಕಾಮನ್ ಫೇಸ್ ಫಸ್ಟ್ ಬರ್ಕೊಳ್ಳಿ, ಬರ್ಕೊಂಡು 3, 5, 6, 3, 5, 6, 3, 5, 6 ಅಂತ ಬರ್ಕೊಳ್ಳಿ ಆಯ್ತಾ. ನೋಡಿ ಏನಿದೆ, 5ಗೆ ಆಪೋಸಿಟ್ ಸೈಡು 4, 4ಗೆ ಆಪೋಸಿಟ್ ಸೈಡು 5 ಆಯ್ತಾ. 5ಗೆ ಆಪೋಸಿಟ್ ಸೈಡು 4. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ ಆಯ್ತಾ. ಕ್ವಶನ್ ನಂಬರ್ 23ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 24 ನೋಡಿ. ಕ್ವಶನ್ ನಂಬರ್ 24 ಅಲ್ಲಿ ಎರಡು ಡೈಸ್ ಕೊಟ್ಟಿದ್ದಾನೆ, ಎರಡು ಡೈಸ್ ಕೊಟ್ಬಿಟ್ಟು ನಂಬರ್ 6ಗೆ ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾನೆ ಆಯ್ತಾ. ನಂಬರ್ 6ಗೆ ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ಫಸ್ಟ್ ಕಾಮನ್ ಫೇಸ್ ಬರ್ಕೊಳ್ಳಿ. ಕಾಮನ್ ಫೇಸ್ ಎಷ್ಟಿದೆ? ಕಾಮನ್ ಫೇಸ್ ಎಷ್ಟಿದೆ? 3, 4, 6 ಆಯ್ತಾ. 1, 3, 3 ಮಾತ್ರ ಕಾಮನ್ ಫೇಸ್ ಇರೋದು. ಇಲ್ಲ 3 ಇದೆ, ಇಲ್ಲ 3 ಇದೆ. 4, 6, 1, 5 ಆಯ್ತಾ. ಕಾಮನ್ ಫೇಸು ಒಂದೇ ಒಂದಿದೆ, ಕಾಮನ್ ಫೇಸು ಒಂದೇ ಒಂದಿದೆ. ಒಂದೇ ಒಂದಿದ್ರೆ ಏನು ಮಾಡಬೇಕು? ಫಸ್ಟು 3 ಬರ್ಕೊಳ್ಳಿ ಕಾಮನ್ ಫೇಸು, ಕ್ಲಾಕ್ ವೈಸ್ ಅಲ್ಲಿ 6, 4 ಬರ್ಕೊಳ್ಳಿ. 3, 6, 4 ಕ್ಲಾಕ್ ವೈಸ್ ಅಲ್ಲಿ ಬರ್ಕೊಳ್ಳಿ. 3, 6, 4
ಆಯ್ತಾ. ಕಾಮನ್ ಫೇಸ್ ಫಸ್ಟ್ 3 ಬರ್ಕೊಳ್ಳಿ, 3 ಬರ್ಕೊಳ್ಳಿ. ಆಮೇಲೆ ಕ್ಲಾಕ್ ವೈಸಲ್ಲಿ 3 1 5 3 1 5 ಅಂತ ಬರ್ಕೊಳ್ಳಿ ಆಯ್ತಾ. ಕ್ಲಾಕ್ ವೈಸಲ್ಲಿ 3 1 5 ಬರ್ಕೊಂಡು ನಂಬರ್ 6ಗೆ ಆಪೋಸಿಟ್ ಸೈಡ್ ಯಾವುದು ಬಂದಾಯ್ತು ನೋಡಿ. ನಂಬರ್ 6ಗೆ ಆಪೋಸಿಟ್ ಸೈಡು 1, ನಂಬರ್ 6ಗೆ ಆಪೋಸಿಟ್ ಸೈಡು 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬರುತ್ತೆ. ಕ್ವಶನ್ ನಂಬರ್ 24ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 25 ನೋಡಿ. ಕ್ವಶನ್ ನಂಬರ್ 25 3 ಡೈಸ್ ಕೊಟ್ಟಿದ್ದಾನೆ. 3 ಡೈಸ್ ಕೊಟ್ಬಿಟ್ಟು ಏನು ಕೇಳಿದ್ದಾನೆ ಅಂದರೆ 3 ಡಾಟ್ಗೆ ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದ್ದಾನೆ ಆಯ್ತಾ. 3 ಡಾಟ್ಸ್ಗೆ ಫಸ್ಟ್ ಏನು ಮಾಡ್ಕೊಳ್ಳಿ, ಇದನ್ನೆಲ್ಲ ಡಾಟ್ನ ಬರ್ಕೊಬಿಡಿ. 3 ಡಾಟು 2 ಡಾಟು 1 ಡಾಟು 2 ಡಾಟು 3 ಡಾಟು 4 ಡಾಟು ಆಯಿತಾ. ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. 3 ಡಾಟು 1 ಡಾಟು 5 ಡಾಟು ಆಯಿತಾ. ಈಗ ನೋಡಿ 3 ಡಾಟ್ಗೆ ಆಪೋಸಿಟ್ ಸೈಡ್ ಯಾವುದು ಅಂತ ಕೇಳಿದ್ದೇನೆ. ಅದಕ್ಕೆ ಏನು ಮಾಡಿ, ಫಸ್ಟು 3 ಡಾಟು ಯಾವುದ್ರಲ್ಲಿದೆ ಅದನ್ನು ಫೈಂಡ್ ಔಟ್ ಮಾಡಿ. 3 ಡಾಟ್ ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ. ಸೊ ನೀವು ಯಾವ್ದಾರ 2 ಡೈಸ್ ತೊಗೊಂಡು ಸಾಲ್ವ್ ಮಾಡ್ಬೋದು. ಎಲ್ಲದರಲ್ಲೂ 3 ಡಾಟು ಕಾಮನ್ ಆಗಿರೋದ್ರಿಂದ ಯಾವ್ದಾದ್ರು 2 ಡೈಸ್ ತೊಗೊಂಡು ಯಾವ್ದಾದ್ರು ಚೂಸ್ ಮಾಡ್ಕೋಬೋದು. ಚೂಸ್ ಮಾಡ್ಕೊಂಡು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ನಾನು ಡೈಸ್ ನಂಬರ್ 1 ಮತ್ತು 2 ತೊಗೋತೀನಿ. ಡೈಸ್ ನಂಬರ್ 1 and 2 ಡೈಸ್ ನಂಬರ್ 1 and 2 ತೊಗೋತೀನಿ ಆಯಿತಾ. ತೊಗೊಂಡು ಕಾಮನ್ ಫೇಸ್ ನೋಡ್ತೀನಿ. ಕಾಮನ್ ಫೇಸ್ ಎಷ್ಟಿದೆ ಆಯಿತಾ. ಕಾಮನ್ ಫೇಸ್ ನೋಡಿ 2 ಡಾಟ್ ಇದೆ, 2 ಡಾಟ್ ಇದೆ ಆಯಿತಾ. 3 ಡಾಟ್ ಇದೆ, 3 ಡಾಟ್ ಇದೆ, 2 ಡಾಟು 2 ಡಾಟು 3 ಡಾಟು 3 ಡಾಟ್ ಇದೆ. ಕಾಮನ್ ಫೇಸು 2 ಇದೆ. ಹಂಗಾದರೆ ನೋಡಿ ಇದಕ್ಕೆ ಆಪೋಸಿಟ್ ಸೈಡು ಇದು ಬರುತ್ತೆ. 1ಗೆ ಆಪೋಸಿಟ್ ಸೈಡು 4 ಬರುತ್ತೆ. 1ಗೆ ಆಪೋಸಿಟ್ ಸೈಡು 4 ಬರುತ್ತೆ. 1ಗೆ ಆಪೋಸಿಟ್ ಸೈಡ್ 4 ಬರುತ್ತೆ. 4ಗೆ ಆಪೋಸಿಟ್ ಸೈಡು 1 ಬರುತ್ತೆ ಆಯಿತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟು 2 ಮತ್ತು 3 ತೊಗೋತೀನಿ. ಡೈಸ್ ನಂಬರ್ 3 ಡೈಸ್ ನಂಬರ್ 2 ಮತ್ತು 3 ತೊಗೋತೀನಿ. ಡೈಸ್ ನಂಬರ್ 2 and 3 ಒನ್ಸ್ ಅಗೇನ್ ಕಾಮನ್ ಫೇಸ್ ನೋಡ್ತೀನಿ. ಕಾಮನ್ ಫೇಸ್ ಎಷ್ಟಿದೆ ಫಸ್ಟ್ ಇದನ್ನು ರಿಮೂವ್ ಮಾಡ್ತೀನಿ, ಅಂದರೆ ಕನ್ಫ್ಯೂಷನ್ ಆಗುತ್ತೆ ಆಯಿತಾ. ಕಾಮನ್ ಫೇಸ್ ಎಷ್ಟಿದೆ? ಕಾಮನ್ ಫೇಸ್ ನೋಡಿ, ಇದ್ರಲ್ಲಿ 3 ಇದೆ, ಇದ್ರಲ್ಲಿ 3 ಇದೆ ಆಯಿತಾ. ಇದ್ರಲ್ಲಿ 3 ಇದೆ, ಇದ್ರಲ್ಲಿ 3 ಇದೆ. ಅದಾದಮೇಲೆ 2 4 ಇದೆ, 1 5 ಇದೆ. ಸೊ ಒಂದೇ ಒಂದು ಕಾಮನ್ ಫೇಸ್ ಇರೋದು. ಒಂದೇ ಒಂದು ಕಾಮನ್ ಫೇಸ್ ಇದ್ರೆ ಏನು ಮಾಡ್ತೀವಿ, ಫಸ್ಟ್ ಕಾಮನ್ ಫೇಸ್ ಏನಿದೆ ಅದನ್ನು ಬರ್ಕೊಳ್ತೀವಿ 3. ಅದಾದಮೇಲೆ ಕ್ಲಾಕ್ ವೈಸಲ್ಲಿ ಬರ್ಕೋತೀವಿ 3 2 4 ಅಂತ ಕ್ಲಾಕ್ ವೈಸಲ್ಲಿ 3 2 4 ಕ್ಲಾಕ್ ವೈಸಲ್ಲಿ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಕಾಮನ್ ಫೇಸ್ ಏನಿದೆ ಬರ್ಕೋತೀವಿ. ಪುನಃ ಕ್ಲಾಕ್ ವೈಸಲ್ಲಿ 3 5 1 ಕ್ಲಾಕ್ ವೈಸಲ್ಲಿ ಬರ್ಕೊಂಡಿದ್ದೀವಿ ಆಯಿತಾ. ನೋಡಿ 5ಗೆ ಆಪೋಸಿಟ್ ಸೈಡು 2 ಆಯಿತಾ. 4ಗೆ ಆಪೋಸಿಟ್ ಸೈಡು 1. ಅವ್ನು ಕೇಳಿರೋದು 3ಗೆ ಆಪೋಸಿಟ್ ಸೈಡ್ ಯಾವುದು? 3ಗೆ ಆಪೋಸಿಟ್ ಸೈಡು ಏನು ಮಾಡಿ ಬರ್ಕೊಳ್ಳಿ. 1 2 3 4 5 6 ಆಯಿತಾ. ನೋಡಿ 1ಗೆ ಆಪೋಸಿಟ್ ಸೈಡು 4, 1ಗೆ ಆಪೋಸಿಟ್ ಸೈಡು 4 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 2ಗೆ ಆಪೋಸಿಟ್ ಸೈಡು 5, 2ಗೆ ಆಪೋಸಿಟ್ ಸೈಡು 5 ಕ್ಯಾನ್ಸಲ್ ಆಯಿತು. 2ಗೆ ಆಪೋಸಿಟ್ ಸೈಡು 5. ನೆಕ್ಸ್ಟ್ ನೋಡಿ 3ಗೆ ಆಪೋಸಿಟ್ ಸೈಡು 6 ಆಗುತ್ತೆ ಆಯಿತಾ. 3ಗೆ ಆಪೋಸಿಟ್ ಸೈಡು 6 ಆಗುತ್ತೆ. ಆನ್ಸರ್ ಏನು ಬರುತ್ತೆ? ಆಪ್ಷನ್ ಡಿ 6 ಆಯಿತಾ. ಕ್ವಶನ್ ನಂಬರ್ 25ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 26 ನೋಡಿ. ಕ್ವಶನ್ ನಂಬರ್ 26 ತುಂಬ ಸಿಂಪಲ್ ಆಗಿದೆ. ಅದ್ರಲ್ಲಿ ಏನು ಕೇಳಿದ್ದಾನೆ ಅಂದರೆ 2 ಡೈಸ್ ಕೊಟ್ಬಿಟ್ಟು ನಂಬರ್ 5ಗೆ ಆಪೋಸಿಟ್ ಸೈಡು ಯಾವುದು ಅಂತ ಕೇಳಿದರೆ. ಫಸ್ಟ್ ಕಾಮನ್ ಫೇಸ್ ನೋಡಿ. ಕಾಮನ್ ಫೇಸ್ ಎಷ್ಟಿದೆ ನೋಡಿ. 3 ಇದೆ ಆಯಿತಾ. 6 ಇದೆ 3 6 ಇದೆ. ಉಳಿದಿರೋದು 2 ಮತ್ತು 5. ಹಾಗಂದರೆ 2ಗೆ ಆಪೋಸಿಟ್ ಸೈಡು 5, 5ಗೆ ಆಪೋಸಿಟ್ ಸೈಡು 2 ಆಯಿತಾ. 5ಗೆ ಆಪೋಸಿಟ್ ಸೈಡು 2 ಆಗಿರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 26ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 27 ನೋಡಿ. ಕ್ವಶನ್ ನಂಬರ್ 27ನಲ್ಲಿ ಓಪನ್ ಡೈಸ್ ಕೊಟ್ಟಿದ್ದಾನೆ. ಓಪನ್ ಡೈಸ್ ಕೊಟ್ಬಿಟ್ಟು ಡೈಮಂಡ್ ಸಿಂಬಲ್ಗೆ ಆಪೋಸಿಟ್ ಯಾವ್ದು ಬರುತ್ತೆ ಅಂತ ಕೇಳಿದ್ದಾನೆ. ಡೈಮಂಡ್ ಸಿಂಬಲ್ಗೆ ಆಪೋಸಿಟ್ ಏನು ಬರುತ್ತೆ ಅಂತ ಕೇಳಿದ್ದಾನೆ ಆಯಿತಾ. ಓಪನ್ ಡೈಸ್ ಕ್ಲೋಸ್ ಮಾಡಿದಾಗ ಡೈಮಂಡ್ ಸಿಂಬಲ್ಗೆ ಆಪೋಸಿಟ್ ಏನು ಬರುತ್ತೆ ಅಂತ ಕೇಳಿದ್ದಾನೆ. ಡೈಮಂಡ್ ಎಲ್ಲಿದೆ ನೋಡಿ. ಡೈಮಂಡ್ಗೆ ಸೆಂಟ್ರಲ್ ಇದೆ.
ಸೆಂಟ್ರಲ್ ಇದ್ರೆ ಡೈಮಂಡ್ ಸೈಡ್ಗೆ ಆಪೋಸಿಟ್ ಓವಲ್ ಬರುತ್ತೆ ಆಯ್ತಾ. ಡೈಮಂಡ್ ಇದು ಒಂದು ಬಿಟ್ಟು ಒಂದನ್ನು ಸೆಲೆಕ್ಟ್ ಮಾಡಿ. ಆಲ್ಟರ್ನೇಟ್ ಆಯ್ತಾ. ಆಲ್ಟರ್ನೇಟ್ ಏನು ಬರುತ್ತೆ ಇದಕ್ಕೆ ಆಪೋಸಿಟ್ ಸೈಡು ಓವಲ್ ಆಯ್ತಾ. ರನ್ವೇ ಟ್ರ್ಯಾಕ್ ಇದೆಯಲ್ಲ ಆ ಸಿಂಬಲ್ ಬರುತ್ತೆ ಆಯ್ತಾ. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 27ಗೆ ಆಪ್ಷನ್ನು ಸಿ ಆಯ್ತಾ. ಅದೇ ರೀತಿ ನೋಡಿ ಸರ್ಕಲ್ಗೆ ಏನು ಬರುತ್ತೆ, ಸರ್ಕಲ್ಗೆ ಸ್ಕ್ವೇರ್ ಬರುತ್ತೆ ಆಯ್ತಾ. ಸರ್ಕಲ್ಗೆ ಆಪೋಸಿಟ್ಟು ಸ್ಕ್ವೇರ್ ಬರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಇದೆ ಆಯ್ತಾ. ನೆಕ್ಸ್ಟ್ ಪೆಂಟಗನ್ಗೆ ಏನು ಬರುತ್ತೆ, ಪೆಂಟಗನ್ಗೆ ಸ್ಟಾರ್ ಬರುತ್ತೆ. ಪೆಂಟಗನ್ಗೆ ಆಲ್ಟರ್ನೇಟಿವ್ ಸ್ಟಾರ್ ಬರುತ್ತೆ, ಒಂದು ಬಿಟ್ಟು ಇನ್ನೊಂದು. ಪೆಂಟಗನ್ಗೆ ಆಲ್ಟರ್ನೇಟಿವ್ ಸ್ಟಾರ್ ಬರುತ್ತೆ. ಈ ರೀತಿ ನಾವು ಆನ್ಸರ್ ಮಾಡ್ಬೋದು. ಕ್ವಶನ್ ನಂಬರ್ 27ಗೆ ಆನ್ಸರ್ ಏನು ಬರುತ್ತೆ, ಆನ್ಸರು ಸಿ. ಕ್ವಶನ್ ನಂಬರ್ 28 ನೋಡಿ. ಕ್ವಶನ್ ನಂಬರ್ 28 ಅಲ್ಲಿ ಈ ರೀತಿ ಓಪನ್ ಡೈಸ್ ಕೊಟ್ಟಿದ್ದಾನೆ. ಈ ರೀತಿ ಓಪನ್ ಡೈಸ್ ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದಾಗ ಯಾವ ಫಿಗರ್ ಬರಲ್ಲ ಅಂತ ಕೇಳಿದ್ದಾನೆ. ಅರ್ಥ ಆಯ್ತಾ. ಈ ರೀತಿ ಓಪನ್ ಡೈಸ್ ಕೊಟ್ಟಿದ್ದಾನೆ. ಓಪನ್ ಡೈಸ್ ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದಾಗ, ಓಪನ್ ಡೈಸ್ ನ ಕ್ಲೋಸ್ ಮಾಡಿದಾಗ ಕೆಳಗಡೆ ಯಾವ ಫಿಗರು ಬರಲ್ಲ ಅಂತ ಕೇಳಿದ್ದಾನೆ ಆಯ್ತಾ. ಕೇರ್ಫುಲ್ ಆಗಿ ನೋಡಿ. ನಮ್ಗೆಲ್ಲ ಗೊತ್ತಿದೆ ಡಿ ಗೆ ಆಪೋಸಿಟ್ ಏನಿದೆ, ಡಿ ಗೆ ಆಪೋಸಿಟ್ ಇ, ಡಿ ಗೆ ಆಪೋಸಿಟ್ ಫೇಸು ಇ ಬರುತ್ತೆ. ಡಿ ಗೆ ಆಪೋಸಿಟ್ ಫೇಸು ಇ ಬರುತ್ತೆ ಆಯ್ತಾ. ಎ ಗೆ ಆಪೋಸಿಟ್ ಸಿ ಬರುತ್ತೆ, ಎ ಗೆ ಆಪೋಸಿಟ್ ಸಿ ಬರುತ್ತೆ, ಎ ಗೆ ಆಪೋಸಿಟ್ ಸಿ ಬರುತ್ತೆ. ಬಿ ಗೆ ಆಪೋಸಿಟ್ ಎಫ್ ಬರುತ್ತೆ, ಬಿ ಗೆ ಆಪೋಸಿಟ್ ಎಫ್ ಬರುತ್ತೆ ಆಯ್ತಾ. ನೋಡಿ ಇದು ಮೇಲ್ಗಡೆ ಇದೆ, ಇದು ಬಲಗಡೆ ಇದೆ, ಅಥವಾ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ, ಇದು ರೈಟ್ ಹ್ಯಾಂಡ್ ಸೈಡ್ ಇದೆ. ಡಿ ಗೆ ಆಪೋಸಿಟ್ ಇ, ಡಿ ಗೆ ಆಪೋಸಿಟ್ ಇ. ಮತ್ತೆ ಸೆಂಟರ್ ಲೈನ್ ಅಲ್ಲಿ ಇದ್ರೆ ಒಂದು ಬಿಟ್ಟು ಎ ಗೆ ಆಪೋಸಿಟ್ ಸಿ ಬರುತ್ತೆ, ಒಂದು ಬಿಟ್ಟು ಎ ಗೆ ಆಪೋಸಿಟ್ ಸಿ ಬರುತ್ತೆ, ಎ ಗೆ ಆಪೋಸಿಟ್ ಸಿ ಬರುತ್ತೆ, ಬಿ ಗೆ ಆಪೋಸಿಟ್ ಎಫ್ ಬರುತ್ತೆ, ಬಿ ಗೆ ಆಪೋಸಿಟ್ ಎಫ್ ಬರುತ್ತೆ ಆಯ್ತಾ. ಆಪ್ಷನ್ ನಂಬರ್ ಸಿ ನೋಡಿ. ಆಪ್ಷನ್ ನಂಬರ್ ಸಿ ಅಲ್ಲಿ ಡಿ ಮತ್ತೆ ಇ ಎರಡು ಒಂದೇ ಸೈಡ್ ಬರ್ತಾ ಐತೆ, ಡಿ ಮತ್ತೆ ಇ ಒಂದೇ ಸೈಡ್ ಬರ್ತಾ ಐತೆ ಆಯ್ತಾ. ಡಿ ಮತ್ತೆ ಇ ಒಂದೇ ಸೈಡ್ ಬರ್ತಾ ಐತೆ ನೋಡಿ. ಡಿ ಗೆ ಆಪೋಸಿಟ್ ಇ ಇರಬೇಕು, ಅಥವಾ ಇ ಗೆ ಆಪೋಸಿಟ್ ಡಿ ಇರಬೇಕು ಆಯ್ತಾ. ಇದು ಅಡ್ಜಸೆಂಟ್ ಬರ್ತಾ ಐತೆ, ಅಕ್ಕಪಕ್ಕನೆ ಬರ್ತಾ ಐತೆ. ಡಿ ಗೆ ಅಡ್ಜಸೆಂಟ್ ಇ ಗೆ ಅಡ್ಜಸೆಂಟ್ ಡಿ ಬರ್ತಾ ಐತೆ. ಇವೆರಡು ಅಕ್ಕಪಕ್ಕ ಬರ್ತಾ ಇದೆ. ಆಕ್ಚುಲಿ ಇದು ಆಪೋಸಿಟ್ ಬರಬೇಕು. ಇದು ಈ ಕಡೆ ಬಂದ್ರೆ ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬಂದ್ರೆ ಇದು ಈ ಕಡೆ ಬರಬೇಕು. ಇದು ಎರಡು ಅಕ್ಕಪಕ್ಕ ಬರ್ತಾ ಇದೆ. ಈ ಫಿಗರು ಫಾರ್ಮ್ ಆಗಲ್ಲ ಆಯ್ತಾ. ಆಪ್ಷನ್ ಸಿ ಇದೆಯಲ್ಲ, ಈ ಟೈಪ್ ಫಿಗರು ಫಾರ್ಮ್ ಆಗಲ್ಲ. ಆಪ್ಷನ್ ಎ ಫಾರ್ಮ್ ಆಗುತ್ತೆ, ಆಪ್ಷನ್ ಬಿ ಫಾರ್ಮ್ ಆಗುತ್ತೆ, ಆಪ್ಷನ್ ಡಿ ಫಾರ್ಮ್ ಆಗುತ್ತೆ. ಆಪ್ಷನ್ ಸಿ ಫಾರ್ಮ್ ಆಗಲ್ಲ. ಏನಕ್ಕೆ ಅಂದ್ರೆ ಡಿ ಮತ್ತೆ ಇ ಎರಡು ಆಪೋಸಿಟ್ ಸೈಡ್ ಬರಬೇಕು. ಇದು ಈ ಕಡೆ ಇದ್ರೆ ಇದು ಈ ಕಡೆ ಬರಬೇಕು ಆಯ್ತಾ, ಅಥವಾ ಇದು ಮೇಲ್ಗಡೆ ಇದ್ರೆ ಇದು ಕೆಳಗಡೆ ಬರಬೇಕು. ಇದು ನೋಡಿ ಅಡ್ಜಸೆಂಟ್ ಬರ್ತಾ ಇದೆ, ಎರಡು ಅಕ್ಕಪಕ್ಕ ಬರ್ತಾ ಇದೆ. ಆದ್ರಿಂದ ಕ್ವಶನ್ ನಂಬರ್ 28ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 29 ನೋಡಿ. ಕ್ವಶನ್ ನಂಬರ್ 29 ಏನು ಕೊಟ್ಟಿದ್ದಾನೆ ಅಂದ್ರೆ ಒಂದು ಓಪನ್ ಡೈಸ್ ಕೊಟ್ಟಿದ್ದಾನೆ ಆಯ್ತಾ. ಒಂದು ಓಪನ್ ಡೈಸ್ ಕೊಟ್ಟಿದ್ದಾನೆ, ಕೊಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿದಾಗ, ಈ ಡೈಸ್ನ ಕ್ಲೋಸ್ ಮಾಡಿದಾಗ, ಇದನ್ನ ಈ ರೀತಿ, ಇದನ್ನ ಈ ರೀತಿ, ಇದನ್ನ ಈ ರೀತಿ, ಈ ರೀತಿ ಎತ್ತಿ ಕ್ಲೋಸ್ ಮಾಡಿದಾಗ ಯಾವ ಫಿಗರು ಫಾರ್ಮ್ ಆಗಲ್ಲ ಅಂತ ಕೇಳಿದ್ದಾನೆ ಆಯ್ತಾ. ಇಲ್ಲಿ ನೋಡಿ, ಕೆನಾಟ್ ಬಿ ಫಾರ್ಮ್ ಆಯ್ತಾ, ಮಾಡಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾನೆ ಆಯ್ತಾ. ಯಾವ ಫಿಗರ್ನ ಮಾಡಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾನೆ ಆಯ್ತಾ. ಫಿಗರ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ. ಈ ಕಡೆ 4 ಡಾಟ್ ಇದೆ, ಈ ಕಡೆ ಇಂಟು ಮಾರ್ಕ್ ಇದೆ, ಕ್ರಾಸ್ ಇದೆ ಆಯ್ತಾ. ಇದನ್ನ ಈ ಕಡೆ ಫೋಲ್ಡ್ ಮಾಡಿ, ಇದನ್ನ ಈ ಕಡೆ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದಾಗ ಇದು ಇದಕ್ಕೆ ಆಪೋಸಿಟ್ ಬರುತ್ತೆ, ಇದಕ್ಕೆ ಇದು ಆಪೋಸಿಟ್ ಬರುತ್ತೆ ಆಯ್ತಾ. ನೋಡಿ ಇದಕ್ಕೆ ಇದು ಆಪೋಸಿಟ್ ಬರುತ್ತೆ. ಇಲ್ಲಿ ನೋಡಿ 1 2 3 4 ಸ್ಟಾರು ಮತ್ತು ಕ್ರಾಸು ಇವೆರಡು ಅಕ್ಕಪಕ್ಕ ಬರ್ತಾ ಇದೆ, ಇವೆರಡು ಅಡ್ಜಸೆಂಟ್ ಬರ್ತಾ ಇದೆ. ಸೊ ಇದು ಫಾರ್ಮ್ ಮಾಡೋಕ್ಕಾಗಲ್ಲ ಆಯಿತಾ. ಈ ರೀತಿ ಫಿಗರ್ ಬರಲ್ಲ. ಇದನ್ನ ಕ್ಲೋಸ್ ಮಾಡಿದ್ರೆ ಈ ರೀತಿ ಫಿಗರ್ ಬರಲ್ಲ ನೋಡಿ. ನೋಡಿ ಆಯಿತಾ. ಸೇಮ್ ಇದೇ ಥರ ಇದೆ. ಇಲ್ಲಿ 4 ಡಾಟ್ ಇದೆ, ಇಲ್ಲಿ 4 ಡಾಟ್ ಇದೆ, ಇಲ್ಲಿ ಕ್ರಾಸ್ ಇದೆ, 4 ಡಾಟ್ ಇದೆ, ಇಲ್ಲಿ ಕ್ರಾಸ್ ಇದೆ ಆಯಿತಾ. ಇದನ್ನು ಕ್ಲೋಸ್ ಮಾಡಿ. ಕ್ಲೋಸ್ ಅಂದರೆ ಯಾವ ರೀತಿ ಮಾಡ್ತೀರಾ, ಈ ರೀತಿ ಕ್ಲೋಸ್ ಮಾಡ್ತೀರಾ ಆಯಿತಾ. ನೋಡಿ ಇದ್ರ ಆಪೋಸಿಟ್ ಇದು ಬರುತ್ತೆ, ಇದ್ರ ಆಪೋಸಿಟ್ ಬರುತ್ತೆ, ಇದ್ರ ಅಕ್ಕಪಕ್ಕ ಬರಲ್ಲ, ಇದಕ್ಕೆ ಆಪೋಸಿಟ್ ಇದು ಬರುತ್ತೆ ಆಯಿತಾ. ಸೊ ಇದಕ್ಕೆ ಆಪೋಸಿಟ್ ಇದು ಬರಬೇಕು ಆಯಿತಾ. ನೋಡಿ ಈ 4 ಡಾಟ್ಗೆ ಆಪೋಸಿಟ್ ಇದು ಬರಬೇಕು, ಆದರೆ ಇಲ್ಲಿ ಅಕ್ಕಪಕ್ಕ ಬರ್ತಾ ಇದೆ, ಇದು ಅಕ್ಕಪಕ್ಕ ಬರ್ತಾ ಇರೋದ್ರಿಂದ ಈ ರೀತಿ ಫಿಗರು ಬರಲ್ಲ. ಈ ರೀತಿ ಫಿಗರ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಆಯಿತಾ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಡಿ ಬರುತ್ತೆ ಆಯಿತಾ.
ಇಲ್ಲಿ ನೋಡಿ ಫಿಗರ್ ಎ ನೋಡಿ, ಫಿಗರ್ ಎಲ್ಲಿ ಏನಿದೆ, ಸ್ಕ್ವೇರ್ ಇದೆ, ಸ್ಕ್ವೇರ್ಗೆ ಅಪೋಸಿಟ್ ಏನು ಬರಬೇಕು, ಸ್ಕ್ವೇರ್ಗೆ ಅಪೋಸಿಟ್ಟು ಎಕ್ಸಾಗನ್ ಬರಬೇಕು, ಆಯಿತಾ, ಬರುತ್ತೆ. ಕ್ರಾಸ್ಗೆ ಈ ಇಂಟು ಮಾರ್ಕ್ಗೆ ಅಪೋಸಿಟ್ ಏನು ಬರಬೇಕು, 4 ಡಾಟ್ ಬರಬೇಕು. ಇದು ಪಾಸಿಬಿಲಿಟಿ ಇದೆ, ಈ ಥರ ಫಿಗರ್ ಮಾಡ್ಬೋದು ನೋಡಿ. 4 ಡಾಟ್ಗೆ ಅಪೋಸಿಟ್ ಏನು ಬರುತ್ತೆ, ಕ್ರಾಸ್ ಬರುತ್ತೆ, ಆಯಿತಾ. ನೋಡಿ ಪ್ಲಸ್ ಇದೆ, ಪ್ಲಸ್ಗೆ ಅಪೋಸಿಟ್ ಏನು ಬರುತ್ತೆ, ಪ್ಲಸ್ಗೆ ಅಪೋಸಿಟು ಸರ್ಕಲ್ ಬರುತ್ತೆ. ಸೊ ಇದು ಫಾರ್ಮ್ ಆಗುತ್ತೆ. ಇಲ್ಲಿ ನೋಡಿ ಪ್ಲಸ್ಗೆ ಅಪೋಸಿಟ್ ಏನು ಬರುತ್ತೆ, ಪ್ಲಸ್ಗೆ ಅಪೋಸಿಟು, ಆಯಿತಾ, ಸರ್ಕಲ್ಗೆ ಅಪೋಸಿಟ್ ಇದು ಬರುತ್ತೆ. ಸೊ ಇದು ಫಾರ್ಮ್ ಆಗುತ್ತೆ. ಇದು ಆಗಲ್ಲ, ಆಯಿತಾ. ಕ್ವಶನ್ ನಂಬರ್ 29ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಡಿ. ಕ್ವಶನ್ ನಂಬರ್ 30 ನೋಡಿ. ಕ್ವಶನ್ ನಂಬರ್ 30 ಏನು ಕೊಟ್ಟಿದ್ದಾನೆ ಅಂದರೆ, ಒಂದು ಓಪನ್ ಡೈಸ್ ಕೊಟ್ಟಿದ್ದಾನೆ. ಒಂದು ಓಪನ್ ಡೈಸ್ ಕೊಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಿದ್ರೆ ಇದರಲ್ಲಿ ಯಾವ ಫಿಗರ್ನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದ್ದಾನೆ, ಆಯಿತಾ. ಇಲ್ಲಿ ನೋಡಿ, ಕೆನಾಟ್ ಬಿ ಮೇಡ್, ಯಾವ ಘನವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾನೆ, ಆಯಿತಾ. ಇದನ್ನು ಕ್ಲೋಸ್ ಮಾಡಿದ್ರೆ ಇದರಲ್ಲಿ ಯಾವುದು ಫಿಗರ್ ಫಾರ್ಮ್ ಆಗಲ್ಲ ಅಂತ ಕೇಳಿದರೆ, ಆಯಿತಾ. ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ ಪ್ಲಸ್ ಇದೆ, ಪ್ಲಸ್ಗೆ ಆಲ್ಟರ್ನೇಟ್ ಏನು ಬರುತ್ತೆ, ಇದಕ್ಕೆ ಆಪೋಸಿಟ್ ಸೈಡು ಇದು ಬರುತ್ತೆ, ಆಯಿತಾ. ಈ ಸರ್ಕಲ್ಗೆ ಆಪೋಸಿಟ್ ಸೈಡು ಇದು ಬರುತ್ತೆ, ಆಯಿತಾ. ಇಲ್ಲಿ ನೋಡಿ ಇದಕ್ಕೆ ಆಪೋಸಿಟು ಇದು ಬರಬೇಕು. ಇಲ್ಲಿ ನೋಡಿ ಪ್ಲಸ್ಗೆ ಆಪೋಸಿಟು ಇದು ಬರಬೇಕು, ಇಲ್ಲಿ ಅಡ್ಜಸೆಂಟ್ ಬರ್ತಾ ಇದೆ, ಅಕ್ಕಪಕ್ಕ ಬರ್ತಾ ಇದೆ, ಆಯಿತಾ. ಇದಕ್ಕೆ ಆಪೋಸಿಟ್, ಇದ್ರ ಎದುರುಗಡೆಗೆ ಇದು ಬರಬೇಕು, ಆಯಿತಾ. ಇದ್ರ ಆಪೋಸಿಟ್ ಇದು ಬರಬೇಕು. ಇಲ್ಲಿ ನೋಡಿ ಇದು ಅಕ್ಕಪಕ್ಕ ಬರ್ತಾ ಇದೆ. ಸೊ ಈ ರೀತಿ ಫಿಗರ್ ಬರಲ್ಲ. ಇದನ್ನು ಕ್ಲೋಸ್ ಮಾಡಿದ್ರೆ ಈ ರೀತಿ ಫಿಗರ್ ಬರಲ್ಲ, ಆಯಿತಾ. ಕ್ವಶನ್ ನಂಬರ್ 30ಗೆ ಆನ್ಸರು ಡಿ ಆಗುತ್ತೆ, ಆಯಿತಾ. ಇಲ್ಲಿ ನೋಡಿ, ಆಯಿತಾ. ನೋಡಿ ಇದನ್ನು ಕ್ಲೋಸ್ ಮಾಡಿ, ಇದನ್ನು ಕ್ಲೋಸ್ ಮಾಡಿದ್ರೆ ಇದ್ರ ಆಪೋಸಿಟು ಇದು ಬರಬೇಕು, ಕಾಣಿಸ್ತಾ ಇದೆಯಾ. ಇದ್ರ ಆಪೋಸಿಟು ಇದು ಬರಬೇಕು ನೋಡಿ, ಇದ್ರ ಆಪೋಸಿಟು ಇದು ಬರಬೇಕು, ಇದ್ರ ಆಪೋಸಿಟು ಇದು ಬರಬೇಕು, ಇದ್ರ ಆಪೋಸಿಟು ಇದು ಬರಬೇಕು, ಆಯಿತಾ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಎರಡು ಅಕ್ಕಪಕ್ಕ ಬರ್ತಾ ಇದೆ. ಇದ್ರ ಆಪೋಸಿಟ್ ಅಂದರೆ ಈ ಕಡೆ ಬರಬೇಕು, ಎರಡು ಅಕ್ಕಪಕ್ಕ ಬರ್ತಾ ಇದರಿಂದ ಈ ರೀತಿ ಫಿಗರ್ನ ಮಾಡೋಕ್ಕೆ ಸಾಧ್ಯ ಇಲ್ಲ. ಬೇಕು ಅಂದರೆ ಇಲ್ಲಿ ನೋಡಿ ಪ್ಲಸ್ ಇದೆ, ಪ್ಲಸ್ಗೆ ಅಪೋಸಿಟು ಇದು ಬರಬೇಕು, ಬರುತ್ತೆ, ಆಯಿತಾ. ಸ್ಕ್ವೇರ್ಗೆ ಅಪೋಸಿಟ್ ಏನು ಬರುತ್ತೆ, ಸ್ಕ್ವೇರ್ಗೆ ಅಪೋಸಿಟು ಎಕ್ಸಾಗನ್ನು ಬರುತ್ತೆ, ಆಯಿತಾ. ಇಲ್ಲಿ ನೋಡಿ 4 ಡಾಟ್ಗೆ ಅಪೋಸಿಟು ಇಂಟು ಮಾರ್ಕು ಬರುತ್ತೆ, ಆಯಿತಾ. ಎಕ್ಸಾಗನ್ಗೆ ಅಪೋಸಿಟು ಸ್ಕ್ವೇರು, ಈ ಫಿಗರು ಫಾರ್ಮ್ ಆಗುತ್ತೆ, ಇದು ಫಾರ್ಮ್ ಆಗುತ್ತೆ. ಇದು ನೋಡಿ ಪ್ಲಸ್ಗೆ ಅಪೋಸಿಟು ಸರ್ಕಲ್ ಬರಬೇಕು, ಪ್ಲಸ್ಗೆ ಅಪೋಸಿಟು ಸರ್ಕಲ್ ಬರುತ್ತೆ. ಇದಕ್ಕೆ ಅಪೋಸಿಟು 4 ಡಾಟ್ ಬರಬೇಕು, ಆಯಿತಾ, ಬರುತ್ತೆ. ಇದು ಫಾರ್ಮ್ ಆಗುತ್ತೆ, ಆಯಿತಾ. ಕ್ವಶನ್ ನಂಬರ್ 30ಗೆ ಆಪ್ಷನ್ನು ಡಿ ಆಗುತ್ತೆ.